Hello and welcome back to Sandpoint Institute Belagavi. This is Priyanka. ಸೊ ಭಾಳ ದಿವಸ ಆಯ್ತು ಯಾವುದೂ ನೋಟಿಫಿಕೇಷನ್ ಬಂದಿರಲಿಲ್ಲ. ಸೊ ನಿನ್ನೆ ಒಂದು ನೋಟಿಫಿಕೇಷನ್ ಬಂದೈತಿ, ದ್ಯಾಟ್ ಈಸ್ 15th November 2025ಗೆ KEA ವೆಬ್ಸೈಟ್ ಒಳಗೆ BWSSB ಅಂತ. ನೋಟಿಫಿಕೇಷನ್ ಬಂದೈತಿ, ವೇಕನ್ಸೀಸ್ ಕಮ್ಮಿ ಅದಾವ, ಬಟ್ ಇನ್ನೂ ಒಂದೆರಡು ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಅದಾವ. ದ್ಯಾಟ್ ಈಸ್ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಸೊ ಅದ್ರ ಬಗ್ಗೆನೂ ನಿಮಗೆ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು ಏನೇನು ಕವರ್ ಮಾಡ್ತೀನಿ ಅಂದ್ರೆ, ಫಸ್ಟ್ ವಾಟ್ ಆರ್ ದ ವೇಕನ್ಸೀಸ್, ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಎಕ್ಸಾಮ್ ಪ್ಯಾಟರ್ನ್ ಹೆಂಗೈತಿ. ಸೊ 5th ಆಪ್ಷನ್ ಅನ್ನೋದು ಒಂದು ಇಂಟ್ರಡ್ಯೂಸ್ ಮಾಡ್ಯಾರ ಅವರು. ಸೊ ಅದ್ರದ್ದು ಏನು ಕಾನ್ಸಿಕ್ವೆನ್ಸ್ ಐತಿ, ನೀವು 5th ಆಪ್ಷನ್ ಟಿಕ್ ಮಾಡಲಿಲ್ಲ ಅಂದ್ರೆ ಎಕ್ಸಾಮ್ ಒಳಗೆ, ಬಿಕಾಸ್ ಇದು ಆಫ್ಲೈನ್ ಎಕ್ಸಾಮ್ ಐತಿ. ಆಮೇಲೆ ಫಾರ್ಮ್ ಫಿಲ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಫಾರ್ಮ್ ಫಿಲ್ಲಿಂಗ್ ಪ್ರೊಸೀಜರ್ ಏನು, ಆಮೇಲೆ ಫೀಸ್ ಫಾರ್ ಫಾರ್ಮ್ ಫಿಲ್ಲಿಂಗ್ ಏನು ಅದನ್ನ ಡಿಸ್ಕಷನ್ ಮಾಡ್ತಾನು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ನೋಟಿಫಿಕೇಷನ್ ಒಳಗೆ ಅವರು ಸಿಲೆಬಸ್ ಮೆನ್ಷನ್ ಮಾಡಿಲ್ಲ, ಟೆಕ್ನಿಕಲ್ ಅದು, ದ್ಯಾಟ್ ಈಸ್ ಪೇಪರ್ 2 ದಿ ಸಿಲೆಬಸ್ ಮೆನ್ಷನ್ ಮಾಡಿಲ್ಲ. ಸೊ ನಾನೇನು ಮಾಡಕತ್ತಾನೆ ಅಂದ್ರೆ, ಐ ಆಮ್ ಟೇಕಿಂಗ್ ದ ರೆಫರೆನ್ಸ್ ಆಫ್ BWSSB ಎಕ್ಸಾಮ್ ವಿಚ್ ವಾಸ್ ಕಂಡಕ್ಟೆಡ್ ಇನ್ 2019. ಸೊ ಇದಕ್ಕಿಂತ ಮುಂಚೆ ಯಾವಾಗ ಎಕ್ಸಾಮ್ ಆಗಿತ್ತು ಅಂದರೆ 2019 ಒಳಗಾಗಿತ್ತು, 2018 ಒಳಗೆ ನೋಟಿಫಿಕೇಷನ್ ಬಂದಿತ್ತು. ಸೊ ಆ ಸಿಲೆಬಸ್ ನನ್ನ ಕಡೆ ಐತಿ, ಈ ಸಿಲೆಬಸ್ಸು. ಸೊ ಆ ಸಿಲೆಬಸ್ ಕಂಪೇರ್ ಮಾಡೋಣ ಈಗ. ಆಮೇಲೆ 2024 ಒಳಗೆ KUWSDB ಒಂದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ದು ಒಂದು ಎಕ್ಸಾಮ್ ಆಗಿತ್ತು. ಸೊ ಅದರದ್ದು ಸಿಲೆಬಸ್, ಬಿಕಾಸ್ ದ್ಯಾಟ್ ಎಕ್ಸಾಮ್ ವಾಸ್ ಆಲ್ಸೋ ಕಂಡಕ್ಟೆಡ್ ಬೈ KEA. ಸೊ ಅದರದ್ದು ಸಿಲೆಬಸ್ ನಾವು ಕಂಪೇರ್ ಮಾಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ. ಮ್ಯಾಮ್ ಇನ್ನೂ ಒಂದು 2-3 ದಿವಸ ಒಳಗೆ ಸಿಲೆಬಸ್ ಬಿಡ್ತಾರೆ, ಇಷ್ಟೇನು ಅರ್ಜೆಂಟ್ ಐತೈತೆ ನೀವು ಕೇಳ್ಬೋದು. ಅರ್ಜೆಂಟ್ ಏನಿಲ್ಲ, ನಮಗೇನು ಅರ್ಜೆಂಟ್ ಇರೋದಿಲ್ಲ, ನಿಮಗೆ ಇರತ್ತೆ, ಯಾಕಂದ್ರೆ ನೀವು ಎಕ್ಸಾಮ್ ಅಟೆಂಡ್ ಮಾಡ್ತಿರ್ತೀರಿ. ಸೊ ಎಷ್ಟು ಜಲ್ದಿ ನೀವು ಸ್ಟಾರ್ಟ್ ಮಾಡ್ತೀರಿ, ಇಟ್ ಈಸ್ ದ್ಯಾಟ್ ಗುಡ್ ಫಾರ್ ಯು, so that you will complete the syllabus as early as possible. You will do the revision and you will solve previous year's question papers as well. ಆಮೇಲೆ ನಮ್ಮ ಕೋರ್ಸ್ ಒಳಗೆ ನಿಮಗೆ ಇದೇನು 2019 ಒಳಗೆ BWSDB ಎಕ್ಸಾಮ್ ಆಗಿತ್ತಲ್ಲ, ಸೊ ಅದರದ್ದು ಕ್ವಶನ್ ಪೇಪರು ಐತಿ. ಸೊ ಎಲ್ಲಿ ಐತಿ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೇನೆ, ಯಾಕಂದ್ರೆ ನೀವು ಭಾಳ ಜನ ನಮ್ಮ ಕೋರ್ಸ್ ಜಾಯ್ನ್ ಆಗಿರಿ ರೀಸೆಂಟ್ ಆಫರ್ ಇದ್ದಾಗ. ಸೊ ಅಲ್ಲಿ ನೋಡ್ರಿ, ನೀವು ಆ ಕ್ವಶನ್ ಪೇಪರ್ ನೋಡ್ಕೊಂಡು ನೀವು ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಈಗ ನಾನು ಈ ಸಿಲೆಬಸ್ ಬಗ್ಗೆ, ಲೈಕ್ ನೋಟಿಫಿಕೇಷನ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ನು. ಆಮೇಲೆ ಇನ್ ಬಿಟ್ವೀನ್ ನನಗೆ ಸ್ಟೂಡೆಂಟ್ಸ್ ಲೈಕ್ ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ ಕೇಳ್ತಾರೆ ಸರ್ಟನ್ ಡೌಟ್ಸ್, ಆಮೇಲೆ ಕಾಲ್ ಮಾಡಿನೂ ಕೇಳ್ತಾರೆ. ಸೊ ಇನ್ ಬಿಟ್ವೀನ್ ನಾನು ಆ ಕ್ವಶನ್ಸು ತೊಗೊಳ್ತನು, ಎಕ್ಸ್ಪ್ಲೇನ್ ಮಾಡ್ತನು. ಸೊ ನಂದು ವೀಡಿಯೋ ಹೆಂಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಲೈಕ್ ವೆರಿ ಮಚ್ ಇನ್ ಡೀಟೇಲ್ ಆಲ್ವೇಸ್. ನೀವು ನೋಡಿರ್ಬೇಕು ನನ್ನ ಪ್ರೀವಿಯಸ್ ವೀಡಿಯೋಸು. ಸೊ ಡೀಟೇಲಾಗಿ ಮಾಡಿರ್ತಾನು, ಯಾಕಂದರೆ ಯಾರು ರೀಸೆಂಟಾಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾರೆ, ಅಥವಾ ಯಾರು ರೀಸೆಂಟಾಗಿ ನಾನು ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕಂತಾರೆ. ಸೊ ನಿಮಗೊಂದು ಕ್ಲಿಯರಿಟಿ ಸಿಗಬೇಕು. ಹಾಫ್ ಆ್ಯಂಡ್ ಹಾಫ್ ನಾನು ಎಕ್ಸ್ಪ್ಲೇನ್ ಮಾಡಿದ್ನಿ ಅಂದ್ರೆ ನಿಮಗೆ ಮತ್ತು ಬೇರೆ ವೀಡಿಯೋಸ್ ನೋಡಬೇಕು, ಅಥವಾ ಮತ್ತು ಡೀಟೇಲಾಗಿ ನೋಟಿಫಿಕೇಷನ್ ನೋಡಬೇಕು, ಅಥವಾ ಮತ್ತು ನನಗೆ ಡೌಟ್ಸ್ ಕೇಳಬೇಕು. ಸೊ ಅದಕ್ಕಿಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅದೆಲ್ಲ ಡೌಟ್ ಕ್ಲಿಯರ್ ಆಗ್ತೈತಿ. ಓಕೆ, ಸೊ ಈಗ ನಾನು ನಿಮಗೆ ಅದು ನೋಟಿಫಿಕೇಷನ್ ಓಪನ್ ಮಾಡಿ ತೋರಿಸ್ತು. ಸೊ ಈ ಪರ್ಟಿಕ್ಯುಲರ್ ನಿಮಗೆ ನೋಟಿಫಿಕೇಷನ್ ಬೇಕಂದ್ರೆ ಇದು KEA ವೆಬ್ಸೈಟ್ ಒಳಗೆ ಇರ್ತೈತಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ನಮ್ಮ ಕರ್ನಾಟಕ ಒಳಗೆ 2 ಎಕ್ಸಾಮ್ ಕಂಡಕ್ಟಿಂಗ್ ಬೋರ್ಡ್ ಅದಾವೆ, ಒಂದು KPSC, ಇನ್ನೊಂದು KEA. KPSC ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇನ್ನೊಂದು KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಯಾರಿಗಾದರೂ ಒಬ್ಬರಿಗೆ ಅವ್ರ ಎಕ್ಸಾಮ್ ಕಂಡಕ್ಟಿಂಗ್ ಕೊಡ್ಬೋದು, ಡಿಫ್ರೆಂಟ್ ಬೋರ್ಡ್ಸ್ ಇನ್ ಕರ್ನಾಟಕ. ಫಾರ್ ಎಕ್ಸಾಂಪಲ್ ಈಗ ವಾಟರ್ ಡಿಪಾರ್ಟ್ಮೆಂಟ್ಸ್ ಅಂತೀವಲ್ಲ, ಲೈಕ್ ಈಗ WRD, PWD, BBMP, ಈಗ BWSSB. ಸೊ ಯಾರಿಗೆ KEAಗೆ ಅಥವಾ KPSC ಕೊಟ್ಟು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಒಳಗೆ ಈ ನೋಟಿಫಿಕೇಷನ್ ರಿಲೀಸ್ ಮಾಡಿ, ಅವ್ರ ಸಿಲೆಬಸ್ ರಿಲೀಸ್ ಮಾಡಿ, ಆಮೇಲೆ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಸೊ ಇದ್ರದ್ದು ಇನ್ನಷ್ಟು ಡೀಟೇಲ್ ಬೇಕಂದ್ರೆ ನೀವು KEA ವೆಬ್ಸೈಟ್ ಒಳಗೆ ಚೆಕ್ ಮಾಡಿರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಅಥವಾ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ, AEಗೆ ಇಂಟರ್ವ್ಯೂ ಇಲ್ಲ, ದ್ಯಾಟ್ ಈಸ್ ಅಸಿಸ್ಟೆಂಟ್ ಇಂಜಿನಿಯರ್ಗೆ. ಜೂನಿಯರ್ ಇಂಜಿನಿಯರ್ಗಂತೂ ಮೊದಲೇ ಹಿಡ್ದ ಇಂಟರ್ವ್ಯೂ ಇಲ್ಲ ನಮ್ಮಲ್ಲಿ, ಬಟ್ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಇಂಟರ್ವ್ಯೂ ಇತ್ತು, ಇಂಟರ್ವ್ಯೂ ಇಲ್ಲ. ಸೊ ನೀವು ಎಕ್ಸಾಮ್ ಒಳಗೆ ಯಾವ ಥರ ಪರ್ಫಾರ್ಮ್ ಮಾಡ್ತೀರಿ ಅದು ನಿಮ್ಮ ಮೇಲೆ ಡಿಪೆಂಡೆಂಟ್ ಅದು. ಸೊ ಇಟ್ಸ್ ಬೆಟರ್ ಇಫ್ ಯು ಸ್ಟಡಿ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಓಕೆ, ಸೊ ಇಂಟರ್ವ್ಯೂಗೇನು ಹೆದರೋದು ನೆಸಸರಿ ಇಲ್ಲ. ಓಕೆ, ಸೊ ಈಗ ನಾನು ನಿಮಗೆ PDF ಓಪನ್ ಮಾಡಿ ಡೀಟೇಲಾಗಿ ನೋಡೋಣ ಅದನ್ನು. ಆಮೇಲೆ ಬಿಫೋರ್ ದ್ಯಾಟ್ ನಾನು ಹೇಳೀನಿ, ನಿಮಗೆ ಪ್ರೀವಿಯಸ್ ವೀಡಿಯೋಸ್ ಒಳಗೂ ಒಂದು ಬುಕ್ ಮೇಂಟೈನ್ ಮಾಡಿರಿ. ಅದರೊಳಗೆ ಯಾವುದ್ಯಾವುದೋ ನೋಟಿಫಿಕೇಷನ್ಸ್ ಬರ್ತೈತಿ, ನಾನು ಏನೇನು ವೀಡಿಯೋಸ್ ಮಾಡ್ತೀನೋ ಅದ್ರದ್ದು ಡೀಟೇಲ್ ಇನ್ಫಾರ್ಮೇಷನ್, ಲೈಕ್ ಅದು ಬುಕ್ಕಿನ ಟೈಟಲನ್ನು ನೋಟಿಫಿಕೇಷನ್ ಅಂತ ಇಡ್ರಿ ನೀವು. ಸೊ ಯಾವ್ದ್ಯಾವ್ದು ನೋಟಿಫಿಕೇಷನ್ ಬರ್ತಾವೆ ಅದ್ರದ್ದು ಏನೇನು ಕೀ ಪಾಯಿಂಟ್ಸ್ ಇರ್ತಾವೆ ಬರ್ಕೋತ ಹೋಗ್ರಿ, ಸೊ ದ್ಯಾಟ್ ದೇರ್ ವೋಂಟ್ ಬಿ ಎನಿ ಕನ್ಫ್ಯೂಷನ್. ಯಾಕಂದ್ರೆ ಈಗ ನೆಕ್ಸ್ಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಬರ್ತೈತಿ, ಅದ್ರೊಳಗೆ ಒಂದು ಸ್ವಲ್ಪ ಏನಾರು ಡಿಫ್ರೆನ್ಸ್ ಇರತ್ತೆ. ಸೊ ಎಂಡ್ ಆಫ್ ದ ಡೇ ನಿಮಗೆ ಕನ್ಫ್ಯೂಷನ್ ಆಗ್ತೈತಿ, ಇದೇನ ಅದೇನತ್ತಂತ. ಸೊ ನೀವು ಬರೆದು ಇಟ್ಟಿದ್ರೆ ಅಂದ್ರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಸೊ ಪಾಸ್ ದ ವಿಡಿಯೋನ, ಗ್ರ್ಯಾಬ್ ದ ಬುಕ್ ಆ್ಯಂಡ್ ಅ ಪೆನ್ ಆರ್ ಪೆನ್ಸಿಲ್ ಆ್ಯಂಡ್ ಸ್ಟಾರ್ಟ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇದು ಅದು ನೋಟಿಫಿಕೇಷನು.
PDF ಡೀಟೇಲಾಗಿ ನಿಮಗೆ ಸಿಗ್ತೈತಿ. ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೂ ಶೇರ್ ಮಾಡಿರ್ತೀವಿ, ಚೆಕ್ ಮಾಡಿರಿ ನೀವು. ಓಕೆ, ಸ್ಯಾನ್ ಪಾಯಿಂಟ್ ಆನ್ ಸ್ಟ್ರೀಮ್ ಅಂತ ಐತಿ ಟೆಲಿಗ್ರಾಮ್ ಚಾನಲ್, ಜಾಯ್ನ್ ಆಗ್ರಿ. ಸೊ ಯಾವುದೋ ನೋಟಿಫಿಕೇಷನ್ಸ್ ಇರತ್ತೆ ಅದ್ರ ನಾವು ಅಪ್ಡೇಟ್ ಕೊಡ್ತೀವಿ. ಸೊ ಇದು ಕನ್ನಡ ಒಳಗೆ ನಾವು ಏನಂತ ಕರಿತೀವಿ ಅಂದ್ರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ದ್ಯಾಟ್ ಈಸ್ BWSSB ಅಂತ ಕರಿತೀವಿ. ಸೊ 15th ದ್ಯಾಟ್ ಈಸ್ ನಿನ್ನೆ ಬಂದಿದ್ದು ನೋಟಿಫಿಕೇಷನ್ನು. ಸೊ ಇಲ್ಲೇ ನಾನು ಮೋಸ್ಟ್ಲಿ ಲೈಕ್ ಸಿವಿಲ್ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂನ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಸಹಾಯಕ ಅಭಿಯಂತರರು ಅಂದ್ರೇನ ಅಸಿಸ್ಟೆಂಟ್ ಇಂಜಿನಿಯರ್ ಆರ್ AE ಅಂತ ಕರಿತೀವಿ ನಾವು. ಸೊ 13 ವೇಕನ್ಸೀಸ್ ಅದಾವ. ಆಮೇಲೆ ಕಿರಿಯ ಅಭಿಯಂತರರು ಅಂದ್ರೇನ JE ಜೂನಿಯರ್ ಇಂಜಿನಿಯರ್. ಸೊ ಇದಕ್ಕೆ ಗ್ರೂಪ್ C ಒಳಗೆ ಕನ್ಸಿಡರ್ ಮಾಡ್ತಾರೋ, AE ಗ್ರೂಪ್ B ಒಳಗೆ ಕನ್ಸಿಡರ್ ಮಾಡ್ತಾರೋ. ನಿಮಗೆ ಗೊತ್ತಿರಬೇಕು ಲೈಕ್ ABCD ಅಂತ ಇರತ್ತೆ. ಸೊ A ಒಳಗೆ ಅಡ್ಮಿನಿಸ್ಟ್ರೇಟಿವ್ ಅಂತ ಕನ್ಸಿಡರ್ ಮಾಡ್ತಾರೆ, AEE ಅಂತ ಕನ್ಸಿಡರ್ ಮಾಡ್ತಾರೆ, B ಒಳಗೆ AE ಅಂತ ಕನ್ಸಿಡರ್ ಮಾಡ್ತಾರೆ, C ಒಳಗೆ JE ಅಂತ ಕನ್ಸಿಡರ್ ಮಾಡ್ತಾರೆ, D ಒಳಗೆ ಅದರ್ಸ್ ಲೈಕ್ SDA FDA ಅವನ್ನೆಲ್ಲನೂ ಕನ್ಸಿಡರ್ ಮಾಡ್ತಾರೆ D ಒಳಗೆ. ಓಕೆ, ಸೊ ಈಗ AEEಗೆ ಅಷ್ಟೇ ಇಂಟರ್ವ್ಯೂ ಐತಿ, ಇವಕ್ಕೆ ಯಾವುದಕ್ಕೂ ಇಂಟರ್ವ್ಯೂ ಇಲ್ಲ. ಸೊ ಇಲ್ಲಿ ನೋಡ್ರಿ ದ ಸ್ಯಾಲ್ರಿ ಇಸ್ ರಿಯಲಿ ಗುಡ್, 53,000 to 1 lakh ಐತಿ. ಸೊ ನಾವು ಮಿನಿಮಮ್ ಅಂತ ಹೇಳಿದ್ರು ಇಟ್ ಈಸ್ ರಿಯಲಿ ಗುಡ್. ಆಮೇಲೆ JEಗೆ ನೋಡ್ರಿ ದಿಸ್ ಇಸ್ ಆಲ್ಸೋ ರಿಯಲಿ ಗುಡ್, ಅರೌಂಡ್ 40,000 ಪರ್ ಮಂತ್ ಸ್ಯಾಲ್ರಿ ಐತಿ. ಆಮೇಲೆ ಲೈಕ್ ಪ್ರೀವಿಯಸ್ದ ಹಿಂದುಳಿದನು ಅವ್ರು ಕನ್ಸಿಡರ್ ಮಾಡ್ಯಾರು, ಹಿಂದಿನ ನೇಮಕಾತಿ ಬಾಕಿ ಉಳಿದ ಹಿಂಬಾಕಿ ಹುದ್ದೆಗಳು. ಸೊ ಅವನು ಎಲ್ಲ ಕನ್ಸಿಡರ್ ಮಾಡಿ ಬರ್ದಾರು. ಬಟ್ ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದೀಸ್. ಸೊ ನಿಮಗೆ ಅನ್ನಿಸ್ಬೋದು ಇವು ಸೀಟ್ಸ್ ಕಮ್ಮಿ ಅದಾವಂತ, ಬಟ್ ನಾನು ನಿಮಗೆ ಫರ್ದರ್ ಲೈಕ್ ಪೊಲ್ಯೂಷನ್ ಬೋರ್ಡ್ದು ನಾನು ನಿಮಗೆ ತೋರಿಸ್ತೇನೆ. ಸೊ ಅಲ್ಲಿನೂ ವೇಕನ್ಸೀಸ್ ಅದಾವ. ಸೊ ಹನಿ ಹನಿ ಸೇರಿದ್ರೆ ಸಾಗರ್ ಆಗ್ತೈತಿ, ಗೊತ್ತೈತಿ ನಮಗದು. ಸೊ ಅದ್ರ ಸಂಬಂಧ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಂಡ್ ಆಫ್ ದ ಡೇ ವಿ ನೀಡ್ ಜಸ್ಟ್ ಒನ್ ಜಾಬ್. ಸೊ ಒಮ್ಮೆ ನೀವು ಪ್ರಿಪೇರ್ ಆಗ್ತೇನಂದ್ರೆ ವಾಟ್ ಎವರ್ ಈಸ್ ದರ್ ಯು ಶುಡ್ ಸ್ಟಾರ್ಟ್ ಸ್ಟಡಿಂಗ್. ಇಲ್ಲಾಂದ್ರೆ ಇದು ಲೈನ್ ಬಿಟ್ಟು ಬೇರೆ ಪ್ರೈವೇಟ್ ಜಾಬು ಅಥವಾ ಡೂ ಸಮಥಿಂಗ್ ಎಲ್ಸ್. ಬಟ್ ಒನ್ಸ್ ಯು ಡಿಸೈಡ್ ಲೈಕ್ ಐ ವಾಂಟ್ ಟು ಬಿ ಅ ಗೌರ್ಮೆಂಟ್ ಸರ್ವೆಂಟ್, ಸೊ ಅದು ಎಷ್ಟೋ ವೇಕನ್ಸೀಸ್ ಇರಲಿ ಯು ಹ್ಯಾವ್ ಟು ಸ್ಟಾರ್ಟ್. ಇಟ್ ಈಸ್ ಗುಡ್ ಫಾರ್ ಯು ಬಿಕಾಸ್ ನೀವು ಡಿಸಿಷನ್ ತೊಗೊಂಡ್ಯಾರಿ. ಸೊ ಅದ್ರದ್ದು ಪ್ರಕಾರ ನಾವು ಓದ್ಕೊತ ಹೋಗಬೇಕು. ಸೊ ಈಗ ಎಜುಕೇಷನ್ ಎಲಿಜಿಬಿಲಿಟಿ ಏನೈತಂದ್ರೆ ಸೊ ನಮ್ಮದು ಇದು. ಸೊ ಡೀಟೇಲಾಗಿ ನಾನು ಹೇಳ್ತಾನು, ಚೆಕ್ ಮಾಡ್ಕೊತ ಹೋಗ್ರಿ, ಪಾಯಿಂಟ್ಸು ಬರ್ಕೊತ ಹೋಗ್ರಿ. ಓಕೆ, ಸೊ ಶುಡ್ ಪೊಸೆಸ್ ಅ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಇಕ್ವಾಲೆಂಟ್ ಕ್ವಾಲಿಫಿಕೇಷನ್ ಫ್ರಮ್ ಅ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ಯಾರ ಅವರು. ಸೊ ಅಂದ್ರೆ BE ಸಿವಿಲ್ ಇರಬೇಕು ನಮ್ಮದು. ಆಮೇಲೆ ಇಲ್ಲಿ ಇಕ್ವಾಲೆಂಟ್ ಕ್ವಾಲಿಫಿಕೇಷನ್ ಅಂದ್ರೆ ಮೋಸ್ಟ್ಲಿ ಅವರು BE ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, BE ಇನ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟನ್ನು ಕನ್ಸಿಡರ್ ಮಾಡ್ಬೋದು. ಆಮೇಲೆ ಇದೊಂದು ಎಕ್ಸ್ಟ್ರಾ ಬರ್ದಾರೆ ನೋಡ್ರಿ, ಇಷ್ಟು ದಿವಸ ಯಾವುದೂ ನೋಟಿಫಿಕೇಷನ್ ಒಳಗೆ ಈ ಟೈಪ್ ಬರ್ದಿರಲಿಲ್ಲ. ಇದನ್ನೊಂದು ಅವ್ರು ಮೆನ್ಷನ್ ಮಾಡೋರು ಏನಂದ್ರೆ ಆ್ಯಂಡ್ ಶಾಲ್ ಬಿ ಅ ಕಂಪ್ಯೂಟರ್ ಲಿಟ್ರೇಟ್ ಥ್ರೂ ಪಾಸಿಂಗ್ ಮಿನಿಮಮ್ ಆಫ್ 6 months ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಮೆನ್ಷನ್ ಮಾಡ್ಯಾರ ಅವರು. ಸೊ 6 months ಕೋರ್ಸ್ ಅಂದ್ಕೊಳ್ಳೆ ನಾವೇನಂತೀವಿ ಈಗ ಸಡನ್ನಾಗಿ ಲೈಕ್ ವಿಲ್ ಜಾಯಿನ್ ಸಮ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಗೆಟ್ ದ ಸರ್ಟಿಫಿಕೇಟ್ ಆ್ಯಂಡ್ ಆಲ್, ಆ ಥರ ಅಂತೇನು ನೆಸಸರಿ ಇಲ್ಲ. ಇದ್ರೊಳಗೆ 6 months ನಾವು ಕಂಪ್ಯೂಟರ್ ರಿಲೇಟೆಡ್ ಒಂದು ಸಬ್ಜೆಕ್ಟ್ ಓದಿರಬೇಕು. ಸೊ ಆಬ್ವಿಯಸ್ಲಿ ಪ್ರತಿಯೊಬ್ಬರು ಓದಿವು, ನಾವು ಓದೇನಿ. ಸೊ ನಮ್ದು ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್ ಓಕೆ ಐದರ್ P cycle ಆರ್ C cycle ಒಳಗೆ, ಮೋಸ್ಟ್ಲಿ ಇನ್ C cycle. ಸೊ ಅಲ್ಲಿ ನಾವು ಕಲ್ತಿರ್ತೀವಿ ಕಂಪ್ಯೂಟರ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್. ಸೊ ಆ ಸಬ್ಜೆಕ್ಟೂ ಕನ್ಸಿಡರ್ ಆಗ್ತೈತಿ ಬಿಕಾಸ್ ನೀವು 6 months ಕಲ್ತಿರ್ತೀರಲ್ಲಿ. ಆಮೇಲೆ ಇವನ್ ಆಟೋ ಕ್ಯಾಡು ಅವನು ಕನ್ಸಿಡರ್ ಆಗ್ತೈತಿ. ಬಟ್ ಬೇಸಿಕಲಿ ಫಸ್ಟ್ ಇಯರ್ ಏನು ಕಲ್ತಿರ್ತೀವಲ್ಲ ದ್ಯಾಟ್ ಈಸ್ ಮೋಸ್ಟ್ಲಿ ಕನ್ಸಿಡರ್ಡ್ ಇನ್ ದಿಸ್. ಸೊ ಇದ್ರ ಬಗ್ಗೆ ನೀವೇನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಸೊ ಇಲ್ಲೇ ಇದು ಸಿಕ್ತು ನಮಗೆ. ಈಗ JE ನೋಡೋಣ, ದ್ಯಾಟ್ ಈಸ್ ಕಿರಿಯ ಅಭಿಯಂತರರು. ಸೊ ಇದ್ರದ್ದೇನು ಕ್ವಾಲಿಫಿಕೇಷನ್ ಐತೆ ಅಂದ್ರೆ 3 years ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಇಕ್ವಿವಾಲೆಂಟ್ ಅಂತ ಹೇಳ್ಯಾರು. ಸೊ ಇದ್ರೊಳಗೆ ಕಂಪಲ್ಸರಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಅಂದರೆ ಏನ ಫಾರ್ ಎಕ್ಸಾಂಪಲ್ ಈಗ ನಂದು PUC ಪ್ಲಸ್ ಇಂಜಿನಿಯರಿಂಗ್ ಆಗೈತಿ. ಸೊ PUC ಪ್ಲಸ್ ಇಂಜಿನಿಯರಿಂಗ್ ಅಂದ್ರೆ ನಾನು AEಗಷ್ಟೇ ಎಲಿಜಿಬಲ್ ಅದೀನಿ, ನಾನು AEದಷ್ಟೇ ಫಾರ್ಮ್ ಫಿಲ್ ಮಾಡಬೇಕು. ಓಕೆ, ಈಗ ನಂದು ಡಿಪ್ಲೊಮಾ ಮಾಡಿ ಆಮೇಲೆ ನಾನು ಇಂಜಿನಿಯರಿಂಗ್ ಮಾಡಿರ್ತಾನು. ಸೊ ಆ ಟೈಮ್ ಒಳಗೆ ನಾನು ಎರಡಕ್ಕೂ ಎಲಿಜಿಬಲ್ ಆಗ್ತಾನು, JEಗೆ AEಗೆ, ದ್ಯಾಟ್ ಈಸ್ ಕಿರಿಯ ಅಭಿಯಂತರರು ಆಮೇಲೆ ಸಹಾಯಕ ಅಭಿಯಂತರರು. ಸೊ ಎರಡಕ್ಕೂ ನಾನು ಎಲಿಜಿಬಲ್ ಆಗ್ತಾನು. ಅವಾಗ ನೀವು ಎರಡಕ್ಕೂ ಎಕ್ಸಾಮ್ ಅಟೆಂಡ್ ಮಾಡಬಹುದು. ಓಕೆನಾ. ಸೊ ಇದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನಾನು PUC ಪ್ಲಸ್ ಇಂಜಿನಿಯರಿಂಗ್ ಆಗೈತಿ, ನಾನು JEನೂ ಅಪ್ಲೈ ಮಾಡಬಹುದಂತ ಇಲ್ಲ. ಸೊ ಕಂಪಲ್ಸರಿ ಡಿಪ್ಲೊಮಾ ಆಗಿರಬೇಕು. ಡಿಪ್ಲೊಮಾ ಪ್ಲಸ್ ಇಂಜಿನಿಯರಿಂಗರೇ ಆಗಲಿ ಅಥವಾ ಬರೀ ಡಿಪ್ಲೊಮಾ ಆಗಿರಲಿ, ಡಿಪ್ಲೊಮಾ ಈಸ್ ಮ್ಯಾಂಡೇಟ್ರಿ ಇನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದ್ರೊಳಗೂ ಅದು 6 months ಕಂಪ್ಯೂಟರ್ ಬೇಸಿಕ್ಸ್ ಅಂತ ಹೇಳ್ಯಾರ. ಸೊ ಈಗ ಯಾವುದೋ ಡಿಗ್ರಿ ಒಳಗೂ ನಾವು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಕಲ್ತೇ ಇರ್ತೀವಿ. ಸೊ ವಿ ನೀಡ್ ನಾಟ್ ವರಿ. ಸೊ ಇದ್ರ ಜೊತೆ ಲೈಕ್ ಇಲೆಕ್ಟ್ರಿಕಲ್ಲು, ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ಲು ಕಾಲ್ ಮಾಡ್ಯಾರ. ಸೊ ಚೆಕ್ ಮಾಡಿರಿ ನೀವು. ಆಮೇಲೆ ಇದು ಇಂಪಾರ್ಟೆಂಟ್ ಐತಿ, ಇಲ್ಲಿ ಓದೂನು. ಓಕೆ, ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟಾರೆ ಕನಿಷ್ಠ 50% ಅಂಕ ಗಳಿಸಿದ್ದ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತಾ ಹೊಂದಿರುತ್ತಾರೆ. ಅಂದರೆ ಏನು, ಈಗ ನಾನು BE ಸಿವಿಲ್ ಆಗಿರ್ತೀನಿ ಅಥವಾ ಡಿಪ್ಲೊಮಾ ಸಿವಿಲ್ ಆಗಿದ್ನಿ ಅಂದ್ರೆ ನಂದು ಮಿನಿಮಮ್ ಏನದು ಪರ್ಸಂಟೇಜ್, ಪಾಸಿಂಗ್ ಪರ್ಸಂಟೇಜ್ 50% ಆಗಿರಲೇಬೇಕು.
ಸೊ ನಾನು 48 49 ಅಥವಾ 45 ಆಗಿತ್ತಂದ್ರೆ ನಾನು ಎಲಿಜಿಬಲ್ ಇಲ್ಲ. ಸೊ ತಿಳಿತಲ್ಲ, ಇದು ಇಂಪಾರ್ಟೆಂಟ್ ಐತಿ. ಆಮೇಲೆ ನೆಕ್ಸ್ಟು ಇದು ಕಂಪ್ಯೂಟರ್ ಬಗ್ಗೆನೇ ಐತಿ. ಸೊ ನಾನು ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಸೆಕೆಂಡ್ ಪಾಯಿಂಟ್ ಅದೈತಿ. ಥರ್ಡ್ ಪಾಯಿಂಟು, ನಾವು ಇದ್ರೊಳಗೆ ಎಲಿಜಿಬಲ್ ಆಗಲಿಲ್ಲ ಅಂದ್ರೆ ನಂದು 50% ಇರಲಿಲ್ಲ, ನಾನು ಕಂಪ್ಯೂಟರ್ ಕಲ್ತಿರಲಿಲ್ಲ ಅಂದ್ರೆ ನಂದು ಅಪ್ಲಿಕೇಶನ್ ಫಿಲ್ ಮಾಡಿದ್ರೂ ಕ್ಯಾನ್ಸಲ್ ಆಗ್ತೈತಿ. ಆ್ಯಂಡ್ KEA ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇಲ್ಲಿ ಬರ್ದಾರ ನೋಡ್ರಿ, ಜವಾಬ್ದಾರಿ ಆಗಿರುವುದಿಲ್ಲ. ಸೊ ಅವರು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸೊ ನೀವು ಕಂಪ್ಯೂಟರ್ ಅಂತೂ ಕಲ್ತೇ ಇರ್ತೀವಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 50% ನಮ್ಮದು ರಿಸಲ್ಟ್ ಆಗಿರಲೇಬೇಕು. 49 ಪಾಯಿಂಟ್ ಆಗಿರತ್ತೆ ಮ್ಯಾಮ್, ನಾನು ಅಪ್ಲೈ ಮಾಡಬಹುದನ್ನತ್ತಂದ್ರೆ ಇಲ್ಲ. ಓಕೆನಾ? ನೆಕ್ಸ್ಟ್ ನೋಡೋಣ ಏಜು. ಸೊ ನಮ್ಮದು ಮಿನಿಮಮ್ 18 ಇಯರ್ಸ್ ಇರಬೇಕು. ಸೊ ಇಂಜಿನಿಯರಿಂಗ್ ಇದ್ರೆ ಅಂತೂ ಇರೋದೈತಿ ಅದು ಆಬ್ವಿಯಸ್ಲಿ, ಬಟ್ ಡಿಪ್ಲೊಮಾ ಇದ್ದವ್ರಿಗೆ ಇರುವುದಿಲ್ಲ. ಸೊ ಅದ್ರ ಸಂಬಂಧ ಅವ್ರು ಇಲ್ಲಿ ಮೆನ್ಷನ್ ಮಾಡಿರ್ತಾರೋ. ಆಮೇಲೆ ಇಲ್ಲಿ ಏಜ್ ಮೆನ್ಷನ್ ಮಾಡ್ಯಾರು. ಸೊ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರು. ಸೊ ನಮ್ಮದು ಜನರಲ್ ಮೆರಿಟಿಗೆ 38 ಇಯರ್ಸು, ಆಮೇಲೆ 2A 2B 3A 3Bಗೆ 41 ಇಯರ್ಸು, ಆಮೇಲೆ ರಿಮೈನಿಂಗ್ 43 ಇಯರ್ಸ್. ಸೊ ನಿನ್ನೆ ಒಬ್ಬರು ಸ್ಟೂಡೆಂಟ್ ಮೆಸೇಜ್ ಮಾಡಿ ಕೇಳಿದರು, ನಂದು 3B ಐತಿ, ಸೊ ಆಮ್ ಐ ಎಲಿಜಿಬಲ್, ಐ ಆಮ್ ಲೈಕ್ 29 ಇಯರ್ ಓಲ್ಡ್ ನಾವು ಅಂತ. ಸೊ ನಿಮ್ದು ಏಜ್ ಪ್ರಕಾರ ನೋಡ್ಕೊರಿ, ಲೈಕ್ ಮೋಸ್ಟ್ ಆಫ್ ಅಸ್ ವಿಲ್ ಬಿ ಎಲಿಜಿಬಲ್ ಫಾರ್ ದಿಸ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆನಾ? ಸೊ ಇದು ಇಂಪಾರ್ಟೆಂಟ್ ಐತಿ. ನಾನು ನಿಮ್ಗೆ ಇಂಪಾರ್ಟೆಂಟ್ ಏನೇನೈತೆ ಅಷ್ಟೇ ನಾನು ಹೇಳ್ಕೊತ ಹೋಗ್ತಾನೆ ಈಗ. ಆಮೇಲೆ ಇಲ್ಲಿ ನೋಡಿರಿ, ಇದು ವೆಬ್ಸೈಟ್ ಒಳಗೆ ಡೀಟೇಲ್ಸ್ ಇರತ್ತೆ, ಫಾರ್ಮ್ ಫಿಲ್ ಇಲ್ಲೇ ಮಾಡಬೇಕು. ನೆಕ್ಸ್ಟ್ ಯಾವಾಗ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆಗ್ತೈತಿ? ನಾಳೆನ ಸ್ಟಾರ್ಟ್ ಆಗ್ತೈತಿ, ದಟ್ ಈಸ್ 17th ನವಂಬರ್ 2025. ಸೊ ಎಲ್ಲಿವರೆಗೂ ನಾವು 1 ವೀಕ್ ಅವ್ರು ಕೊಟ್ಟಾರ ಟೈಮು. ಸೊ ಇನ್ನೂ 1 ವೀಕ್ ಐತೆ, ವೇಟ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನಾಳೆ ಅವ್ರು ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆದ ಕೂಡಲೇ ಯು ಜಸ್ಟ್ ಸ್ಟಾರ್ಟ್ ಫಿಲ್ಲಿಂಗ್ ದ ಫಾರ್ಮ್. ನಮ್ಮದು ಟೆಲಿಗ್ರಾಮ್ ಚಾನಲ್ ಒಳಗೆ ನಾವು ಅಪ್ಡೇಟ್ ಕೊಡ್ತಿರ್ತೀವಿ. ಲೈಕ್ ನನಗೆ ವೀಡಿಯೋ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾವು ಅಲ್ಲಿ ಟೆಲಿಗ್ರಾಮ್ ಚಾನಲ್ ಒಳಗೆ ಶೇರ್ ಮಾಡ್ತಿರ್ತೀವಿ, ಅಲ್ಲಿ ನೋಡ್ರಿ ನೀವು. ಓಕೆ? ಸೊ ದ್ಯಾಟ್ ಲೈಕ್ ಯು ವಿಲ್ ನಾಟ್ ಮಿಸ್ ಔಟ್ ಎನಿ ಆಫ್ ದ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಸೊ 25th ಐತಿ. ಆಮೇಲೆ ಫೀಸ್ 26th ಕಟ್ಬೋದು. ಆಮೇಲೆ ಇಲ್ಲೇನು ಮೆನ್ಷನ್ ಮಾಡ್ಯಾರ ಅವರು, ಎಷ್ಟು ನಮ್ಮದು ಫಾರ್ಮ್ ಫಿಲ್ಲಿಂಗ್ ಫೀಸ್ ಅನ್ನೋದು. ಸೊ ನಿಮ್ದು ಯಾವ್ದು ಕೆಟಗರಿ ಐತಿ ಅದರದ್ದು ಪ್ರಕಾರ ನೀವು ಇದು ಫೀಸ್ ಫಿಲ್ ಮಾಡಿರಿ. ಆಮೇಲೆ ಇದು ಒಂದು ಇಂಪಾರ್ಟೆಂಟ್ ಐತಿ. ಸೊ ಈ ಪ್ಯಾರಾ ಒಳಗೆ ಅವ್ರು ಏನು ಮೆನ್ಷನ್ ಮಾಡ್ಯಾರಂದ್ರೆ, ಈ ಫಾರ್ ಎಕ್ಸಾಂಪಲ್ ನಾನು 2 ಪೊಸಿಷನ್ಗೆ ಅಪ್ಲೈ ಮಾಡೋಕ್ಕಿದ್ನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಜೂನಿಯರ್ ಇಂಜಿನಿಯರ್ ಆ್ಯಂಡ್ ಅಸಿಸ್ಟೆಂಟ್ ಇಂಜಿನಿಯರ್, ಯಾಕಂದ್ರೆ ನಾನು ಡಿಪ್ಲೊಮಾ ಆಗೈತಿ, ಇಂಜಿನಿಯರಿಂಗ್ ಆಗೈತಿ. ಸೊ ನಾನು ಜನರಲ್ ಮೆರಿಟ್ ಅಂದರೆ 750 rupees. ಸೊ ನಾನು 750 ಕಟ್ಟಬೇಕಂದ್ರೆ 1500 ನೋ. ಸೊ ಫಸ್ಟ್ ಒಂದಕ್ಕೆ 750 ಪೇ ಮಾಡೋದು. ಆಮೇಲೆ ನೆಕ್ಸ್ಟ್ ಮಲ್ಟಿಪಲ್ ನೀವು ಯಾವುದೇ ಅದರ್ ವೇಕನ್ಸೀಸ್ಗೆ ಅಪ್ಲೈ ಮಾಡ್ತಿರ್ತಾರಲ್ಲ, ಆಗಲೇ ತೋರಿಸಿದ್ದೀನಿ ನಾನು ನಿಮಗೆ. ಸೊ ನಿಮ್ಗೆ ಅದರಾಗೂ ಇಂಟ್ರೆಸ್ಟೆಡ್ ಇತ್ತಂದ್ರೆ ಪ್ಲಸ್ 100 rupees ಕಟ್ಕೊತ ಹೋಗಬೇಕು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಮೆನ್ಷನ್ಡ್ ಇಯರ್. ಇಲ್ಲಿ ನೋಡಿರಿ, ಎಕ್ಸ್ಟ್ರಾ ಪ್ರತಿ ಹೆಚ್ಚುವರಿ ಹುದ್ದೆಗಳಿಗೆ ₹100 ಅರ್ಜಿ ಶುಲ್ಕವಾಗಿ ಪಾವತಿಸತಕ್ಕದ್ದು. ಸೊ 100 rupees ಹೆಚ್ಚು ಹಾಕೋತಾ ಹೋಗ್ಬೇಕು, ಇಷ್ಟ, ದ್ಯಾಟ್ಸ್ ಇಟ್. ಸೊ ಇದರೊಳಗೆ ಏನೂ ಕನ್ಫ್ಯೂಷನ್ ಇಲ್ಲ. ಓಕೆ? ಸೊ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಕೊಡೋದು ಸ್ಲೋ ಅನ್ನಿಸ್ತಿತ್ತಂದ್ರೆ 2x ಸ್ಪೀಡ್ ಒಳಗೆ ನೋಡಿರಿ. ಯಾಕಂದ್ರೆ ನಿಮಗೆ ಎಕ್ಸಾಮ್ ನೀವು ಅಟೆಂಡ್ ಮಾಡ್ಕೊತ ಇದ್ರೆ ಅಂದರೆ ಇದೆಲ್ಲ ಗೊತ್ತಿರತ್ತೆ. ಬಟ್ ಆಲ್ವೇಸ್ ಐ ಗಿವ್ ದ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ಲೈಕ್ ಫ್ರೆಷರ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಅದಕ್ಕೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೆಕ್ಸ್ಟ್ ನೋಡೋಣ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂದ್ರೇನ, ಎಕ್ಸಾಮ್ ಯಾವ ಟೈಪ್ ಕಂಡಕ್ಟ್ ಮಾಡ್ತಾರೋ, ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಸೊ ಇವರು ಇಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡೋರು ಆಫ್ಲೈನ್ OMR ಟೈಪ್. ಓಕೆ? ಸೊ ಆಪ್ಷನ್ಸ್ ಇರ್ತಾವೆ, ಟಿಕ್ ಮಾರ್ಕ್ ಫಿಲ್ ಮಾಡ್ಬೇಕು ನಾವು. ಓಕೆ? ಸೊ ಆಫ್ಲೈನ್ ಇರುತ್ತೆ ಅಂತ ಮೆನ್ಷನ್ ಮಾಡ್ಯಾರ ಅವರು. ಸೊ ಇಲ್ಲೇ ಎಕ್ಸಾಮಿನೇಷನ್ ಸೆಂಟರ್ಸ್ ಅವ್ರು ಮೆನ್ಷನ್ ಮಾಡ್ಯಾರು. ಸೊ ಇಲ್ಲೇ ಅಷ್ಟು ಸೆಂಟರ್ಸ್ ಅದಾವಂತ, ದಟ್ ಈಸ್ ಬೆಂಗಳೂರು, ಮೈಸೂರು, ದಾವಣಗೆರೆ, ದೆನ್ ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಾಪುರ, ದೆನ್ ತುಮಕೂರು, ಕಲಬುರ್ಗಿ ಅಂತಂದು ಮೆನ್ಷನ್ ಮಾಡ್ಯಾರು. ಸೊ ಯೂಶ್ವಲಿ KE ಅದಾವ್ರಿ ಈ ಥರ ಎಕ್ಸಾಮ್ ಸೆಂಟರ್ಸ್ ಮೊದಲ ಮೆನ್ಷನ್ ಮಾಡ್ತಾರೆ, ಬಟ್ ಇದ್ರೊಳಗೆ ಚೇಂಜಸ್ ಆಗಬಹುದು ಅಂತ ಹೇಳ್ಯಾರು. ಆಮೇಲೆ ಇಲ್ಲಿ ಅವ್ರು ಏನು ಮೆನ್ಷನ್ ಮಾಡ್ಯಾರ ಅಂದ್ರೆ, ಹಾಲ್ ಟಿಕೆಟ್ ಏನೈತಿ ಅದನ್ನು ಡೌನ್ಲೋಡ್ ಮಾಡ್ಕೊರಿ ಅಂತ. ಸೊ ಅದನ್ನು ನಾನು ಹೇಳಿದ್ನಿ, ಫರ್ದರ್ ಪ್ರೊಸೆಸ್ ಡೋಂಟ್ ವರಿ ಅಬೌಟ್ ದ್ಯಾಟ್. ನಾನು ನಿಮಗೆ ಪ್ರತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಯುವರ್ ವರ್ಕ್ ಈಸ್ ಟು ಸ್ಟಡಿ, ದ್ಯಾಟ್ಸ್ ಇಟ್. ಸೊ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್, ಲೀವ್ ಆಲ್ ದಿ ಸ್ಟಫ್ಸ್. ಓಕೆ? ಸೊ ಇದು ಮುಗಿದ ಕೂಡಲೇ ಇನ್ನೊಂದು ಎಕ್ಸಾಮ್ ಇರ್ತೈತಿ. ಲೈಕ್ ಇದ್ರೊಳಗನ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತಂದು, ಕಂಪಲ್ಸರಿ ಕನ್ನಡ ಎಕ್ಸಾಮ್. ಸೊ ಫ್ಯೂ ಮಂತ್ಸ್ ಅಗೋನ ರೂಲ್ಸ್ ಚೇಂಜ್ ಆಗಿ ಏನು ಹೇಳ್ಯಾರಂದ್ರೆ, ನೀವು ಬೈ ಚಾನ್ಸ್ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ 10th ಸ್ಟ್ಯಾಂಡರ್ಡ್ ಅಥವಾ PUC ನೀವು ಕನ್ನಡ ಕಲ್ತಿದ್ದಾರೆ ಅಂದರೆ ಈ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಅಟೆಂಡ್ ಮಾಡೋದು ನೆಸಸರಿ ಇಲ್ಲ. ಬೈ ಚಾನ್ಸ್ ನೀವು ಕಲ್ತಿರಲಿಲ್ಲ, ಬಟ್ ರೀಸೆಂಟಾಗಿ KEA KPSC ಎಕ್ಸಾಮ್ಸ್ ಒಳಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನೀವು ಪಾಸ್ ಆಗಿದ್ದಾರೆ ಅಂದ್ರೆ ಮತ್ತೆ ಕನ್ನಡ ಎಕ್ಸಾಮ್ ಬರೆಯೋದು ನೆಸಸರಿ ಇಲ್ಲ. ತಿಳಿತಾ? ಬಟ್ ಯಾರು ಬರಿಬೇಕೀಗ? ಫಾರ್ ಎಕ್ಸಾಂಪಲ್ ನಂದು ಇಂಜಿನಿಯರಿಂಗ್ ಲೈಕ್ ರೀಸೆಂಟಾಗಿ ಮುಗ್ದೈತಿ ಜೂನ್ ಒಳಗೆ. ಆಮೇಲೆ ನಾನು 10th ಸ್ಟ್ಯಾಂಡರ್ಡ್ ಒಳಗೆ ಕನ್ನಡ ತೊಗೊಂಡಿಲ್ಲ, ಲೈಕ್ 3rd ಲ್ಯಾಂಗ್ವೇಜ್ ಇತ್ತು ಸಮಥಿಂಗ್. ಸೊ ನಾನು ಈ ಎಕ್ಸಾಮ್ ಬರಿಬೇಕು. ಸೊ ಹೂ ಕ್ಯಾನ್ ರೈಟ್ ದ ಎಕ್ಸಾಮ್ ಅನ್ನೋದು ನಿಮಗೊಂದು ನಾನು ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಟ್ಟಿನಿ ಇಷ್ಟ. ಸೊ ನೀವು ಆಲ್ರೆಡಿ ಪಾಸ್ ಆದರೆ ಏನೂ ನೆಸಸರಿ ಇಲ್ಲ. ಇದ್ರ ಬಗ್ಗೆ ನಿಮಗೆ ಎನಿ ಡೌಟ್ ಇತ್ತಂದ್ರೆ ನನಗೆ ವಾಟ್ಸಪ್ ಮಾಡಿರಿ ಆನ್ 9916085858. ದಿಸ್ ಇಸ್ ಮೈ ನಂಬರ್.
ಈ ಕನ್ನಡ ಎಕ್ಸಾಮ್ ಬಗ್ಗೆ ನಿಮಗೆ ಎನಿ ಡೌಟ್ ಇತ್ತಂದ್ರೆ ಮೆಸೇಜ್ ಮಾಡಿರಿ, ಯಾಕಂದ್ರೆ ಇದು ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಐತಿ. ನಾವು ಈ ಎಕ್ಸಾಮ್ ನಾವು ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ನೀವು ನಾಳೆ ಅದರ್ 2 ಪೇಪರ್ಸ್ ಬರೀತಿರಲ್ಲ, ಫರ್ದರ್ ನಾನು ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ರೂ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಸೊ ದಿಸ್ ಕನ್ನಡ ಈಸ್ ಮ್ಯಾಂಡೇಟ್ರಿ ಫಾರ್ ಎವ್ರಿ ಒನ್ ಹೂ ಎವರ್ ಈಸ್ ರೈಟಿಂಗ್ ದಿಸ್ ಎಕ್ಸಾಮ್. ಓಕೆ, ಸೊ ಅದರ ಸಂಬಂಧ ನಿಮ್ಗೆ ಮೊದಲು ಪಾಸ್ ಆಗಿದ್ರೆ ನೆಸಸರಿ, ಇಲ್ಲ ಮೊದಲು ಬರ್ದಿರಲಿಲ್ಲ ಅಂದ್ರೆ ಈಗ ಬರೀಲೇಬೇಕು. ಸೊ ಬರೀಲೇಬೇಕಂದ್ರೆ ಏನು ಎಕ್ಸಾಮ್ ಪ್ಯಾಟರ್ನ್ ಇರೈತಿ ಇಲ್ಲಿ ಬರ್ದಾರ ನೋಡ್ರಿ, ಬಹು ಆಯ್ಕೆ ಮಾದರಿ ಅಂದ್ರೆ MCQ ಪ್ಯಾಟರ್ನು. 150 ಮಾರ್ಕ್ಸ್ ಕ್ವಶನ್ ಪೇಪರ್ ಇರೈತಿ, 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕು ಕಂಪಲ್ಸರಿ. ಆಮೇಲೆ ನೀವು ಇದ್ರಾಗ ಎಷ್ಟು ಸ್ಕೋರ್ ಮಾಡಿರಿ, ಔಟ್ ಆಫ್ ಔಟ್ ಮಾಡಿದ್ರು ನಿಮ್ದು ರಿಸಲ್ಟ್ ಒಳಗೆ ಅವ್ರು ಕನ್ಸಿಡರ್ ಮಾಡೋದಿಲ್ಲ, ಅಂದ್ರೆ ಏನೋ ರ್ಯಾಂಕ್ಸ್ ಒಳಗೆ ಕನ್ಸಿಡರ್ ಮಾಡೋದಿಲ್ಲ. ಜಸ್ಟ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್. ಅಂದ್ರೆ ನನಗೆ ಕನ್ನಡ ಬರ್ತೈತಿ ಅನ್ನೋದು ಒಂದು ತಿಳ್ಕೊಬೇಕು ಅವರಿಗೆ, ಕ್ಯಾಂಡಿಡೇಟಿಗೆ ಕನ್ನಡ ಬರ್ತೈತಿ ಅನ್ನೋದು. ಸೊ ಅದ್ರ ಸಂಬಂಧ ಇದು ಎಕ್ಸಾಮ್ ಇಟ್ಟಾರು. ಇಲ್ಲಿ ಬರ್ದಾರ ನೋಡ್ರಿ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗಳಿಗೆ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಸೊ ನಮ್ದು ರಿಸಲ್ಟಿಗೆ ಅದು ಕನ್ಸಿಡರ್ ಮಾಡೋದಿಲ್ಲ, ಇಟ್ ಈಸ್ ಜಸ್ಟ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್, ದ್ಯಾಟ್ಸ್ ಇಟ್. ಸೊ ತಿಳಿತಲ್ಲ, ಡೌಟ್ ಇದ್ರೆ ಮೆಸೇಜ್ ಮಾಡಿರಿ ಆನ್ 9916085858. ಈಗ ನೋಡೋದು ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಸಿವಿಲ್ದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಗ್ರೂಪ್ ಬಿ ಅಂದರೆ ಇದು ಎಕ್ಸಾಮ್ ಪ್ಯಾಟರ್ನ್ ಐತಿದು. ಸೊ 2 ಪೇಪರ್ಸ್ ಇರ್ತಾವ. ಇದಕ್ಕಿಂತ ಮುಂಚೆ ಕನ್ನಡ ಎಕ್ಸಾಮ್ ಇರೈತಿ ಯಾವಾಗಾದರೂ. ಸೊ ಲೈಕ್ ಫಸ್ಟ್ ಡೇ, ಈಗ ನಾಳೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರೈತಿ, ನಾಳೆ ಲೈಕ್ ಬೆಳಗ್ಗೆ GS, ಆಫ್ಟರ್ನೂನ್ ಟೆಕ್ನಿಕಲ್, ಈ ಥರ ಇರೈತಿ ಯೂಶ್ವಲಿ. ಓಕೆ, ಭಾಳ ಗ್ಯಾಪ್ ಕೊಡೋದಿಲ್ಲ ಅವರು. ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ, ಬಟ್ ಯೂಶ್ವಲಿ ಈ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಸೊ ಇದರೊಳಗೆ 2 ಪೇಪರ್ ಇರ್ತೈತಿ, ಪತ್ರಿಕೆ 1 ಪತ್ರಿಕೆ 2 ಅಂತ. ಅಂದ್ರೆ ಪೇಪರ್ 1 ಪೇಪರ್ 2 ಅಂತಂದು. ಸೊ ಪೇಪರ್ 1 ಯಾವಾಗಾದರೂ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ ನಾವು, ದ್ಯಾಟ್ ಈಸ್ ಜನರಲ್ ಸ್ಟಡೀಸ್. ಸೊ ಜನರಲ್ ಸ್ಟಡೀಸ್ ನಾವು ಇದನ್ನೆಲ್ಲ ಓದ್ವಿ ಅಂದರೆ ಯಾವ್ಯಾವ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗೈತೆ ಅಂದರೆ, ಇಟ್ ಈಸ್ ಲೈಕ್ ಸ್ಟ್ಯಾಂಡರ್ಡ್ ಸಿಲೆಬಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಜಾಗ್ರಫಿ, ಕಾನ್ಸ್ಟಿಟ್ಯೂಷನ್, ಎಕನಾಮಿಕ್ಸ್, ದೆನ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ, ದೆನ್ ಕರೆಂಟ್ ಅಫೇರ್ಸ್ ಆ್ಯಂಡ್ GK. ಸೊ ಇವೆಲ್ಲ ಇನ್ಕ್ಲೂಡ್ ಆಗಿರತ್ತೆ. ಸೊ ಇದು 300 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತೈತಿ, 2 hours ಎಕ್ಸಾಮ್ ಇರತ್ತೆ. ಆಮೇಲೆ ಪೇಪರ್ 2 ಅನ್ನೋದು ಏನೈತಲ್ಲ, ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಸ್ಪೆಸಿಫಿಕ್ ಪತ್ರಿಕೆ. ಸೊ ಇದು ಈಕ್ವಲ್ ವೇಟೇಜ್ ಐತಿ, 300 ಮಾರ್ಕ್ಸದ್ದು, ಆಮೇಲೆ 2 hours ಇರ್ತೈತಿ. ಓಕೆನಾ, ಸೊ ಇದು ಐತಿ. ಆಮೇಲೆ ಸೇಮ್ ವೇ ನಮ್ಮದು ಜೂನಿಯರ್ ಇಂಜಿನಿಯರ್ದು ನೋಡೋಣ, ಇದು. ಸೊ ಇದು GS ಸಿಲೆಬಸ್ ಐತಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಏನೋ ಮೆನ್ಷನ್ ಮಾಡ್ಯಾರ ಓದ್ರಿ, ಬಟ್ ಇಲ್ಲಿ ಮಾರ್ಕ್ಸ್ ಡಿಫ್ರೆಂಟ್ ಕೊಟ್ಟಾರ, 100 ಮಾರ್ಕ್ಸು, ಇಲ್ಲಿ 100 ಮಾರ್ಕ್ಸು, 2 hours ಸೇಮ್ ಐತಿ. ಸೊ ಡೋಂಟ್ ಗೋ ಬಿಹೈಂಡ್ ದ ಮಾರ್ಕ್ಸ್, ಮ್ಯಾಮ್ ಇದು 300ಕ್ಕೆ ಐತ್ರಿ, ಇದು 100ಕ್ಕೆ ಐತಿರತ್ತೇನಿಲ್ಲ. ಸೊ ಎಂಡ್ ಆಫ್ ದ ಡೇ ನಮ್ದು ರಿಸಲ್ಟ್ ಸೇಮ್ ಅನ್ನೇ ಇರುತ್ತೆ, ಬಿಕಾಸ್ ಕ್ವಶನ್ಸ್ 100 ಇರ್ತಾವ. ಯಾವುದೇ ಎಕ್ಸಾಮ್ ಇದ್ರೂ ಅಲ್ಲಿ 3 mark ಪರ್ ಕ್ವಶನ್ ಇರತ್ತೆ, ಇಲ್ಲಿ 1 mark ಪರ್ ಕ್ವಶನ್ ಇರತ್ತೆ ಅಷ್ಟೇ. ಸೊ ನೆಗೆಟಿವ್ ಮಾರ್ಕಿಂಗದು ಇಂಪ್ಯಾಕ್ಟೂ ಸೇಮ್ ಆಗ್ತೈತಿ, ಆಮೇಲೆ ನಮ್ದು ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಸೊ 300 100 ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದೈತೆ ನೋಡ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಲಕ್ಷ ಕೊಟ್ಟು ಕೇಳ್ರಿ. ಜೂನಿಯರ್ ಇಂಜಿನಿಯರ್ ಒಳಗೆ ಪೇಪರ್ 2 ಅನ್ನೋದೇನೈತಲ್ಲ, ನಿರ್ದಿಷ್ಟ ಪರೀಕ್ಷೆ ಅದು ಕೊಟ್ಟಾರ ಅವರು, ಅಂದ್ರೆ ಸ್ಪೆಸಿಫಿಕ್ ಪೇಪರ್. ಸೊ ಮೊದಲೇನಿತ್ತು ಅಂದ್ರೆ ಜೂನಿಯರ್ ಇಂಜಿನಿಯರ್ನ ಗ್ರೂಪ್ C ಒಳಗೆ ಕನ್ಸಿಡರ್ ಮಾಡಿ ಕಮ್ಯುನಿಕೇಷನ್ ಪೇಪರ್ ಅಂತಿತ್ತು. ಸೊ ನೀವು ಆಲ್ರೆಡಿ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರೈತಿ. ನಿಮ್ಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾನೆ ನೋಡ್ರಿ, ಇಲ್ಲೈತೆ ನೋಡ್ರಿ, ಸಹಾಯಕ ಅಂತಂದ. ಸೊ ಇಲ್ಲಿ ಪತ್ರಿಕೆ 2 ಒಳಗೆ ಏನೈತಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಅಂದ್ರೆ ಕಮ್ಯುನಿಕೇಷನ್ ಪೇಪರ್ ಅಂತ ಕರಿತೀವಿ. ಈ ಕಮ್ಯುನಿಕೇಷನ್ ಒಳಗೆ 3 ಸಬ್ಜೆಕ್ಟ್ಸ್ ಇರ್ತಾವೆ, ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್. ಸೊ ಈಗ ರೀಸೆಂಟಾಗಿ ಯಾವ್ಯಾವ ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಷನ್ಸ್ ಆಗ್ಯಾವಲ್ಲ, ಅದ್ರ ಒಳಗೆ ಅವರು ಈ ಕಮ್ಯುನಿಕೇಷನ್ ಸಿಲೆಬಸ್ ಅಂತ ಇತ್ತು. ಬಟ್ ಈ ಪರ್ಟಿಕ್ಯುಲರ್ ನೋಟಿಫಿಕೇಷನ್ ಒಳಗೆ BWSSB ಒಳಗೆ ಇದನ್ನು ಅವರು ನಿರ್ದಿಷ್ಟ ಪತ್ರಿಕೆ ಅದು ಕೊಟ್ಟಾರೆ, ಅದನ್ನ ಸ್ಪೆಸಿಫಿಕ್ ಪೇಪರ್. ಸೊ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ಏನಿರತ್ತಲ್ಲ ಆ ಸಿಲೆಬಸ್ಸನ್ನೇ ಇರ್ತೈತಿ. ತಿಳಿತಲ್ಲ, ಕನ್ಫ್ಯೂಷನ್ ಇಲ್ಲಲ್ಲ. ಸೊ ನಿಮ್ಗೆ ಡಿಪ್ಲೊಮಾ ಆಗಿತ್ತಂದ್ರೆ ಆ ಕಮ್ಯುನಿಕೇಷನ್ ಸಿಲೆಬಸ್ ಪ್ರಿಪೇರ್ ಆಗೋದು ನೆಸಸರಿ ಇಲ್ಲ. ಇದ್ರೊಳಗೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಅಷ್ಟೇ ನೀವು ಡಿಪ್ಲೊಮಾದಾಗ ಏನು ಕಲ್ತಿರ್ತೀರಿ ಅದನ್ನು ಪ್ರಿಪೇರ್ ಆಗಬೇಕು. ಆಮೇಲೆ ಈಗ ನಿಮಗೆ ನಂದು ಫಾರ್ ಎಕ್ಸಾಂಪಲ್ ಡಿಪ್ಲೊಮಾನೂ ಆಗೈತಿ, ನಂದು ಇಂಜಿನಿಯರಿಂಗು ಆಗೈತಿ. ಸೊ ನಿಮಗೆ ಭಾರಿ ಬೆನಿಫಿಟ್, ಯಾಕಂದ್ರೆ ಮೊದಲು ಏನಾಕಿತ್ತು, ಕನ್ಫ್ಯೂಷನ್ ಆಕಿತ್ತು, ಲೈಕ್ ಮ್ಯಾಮ್ ನಾವು ಅದನ್ನು ಓದಬೇಕು ಇದನ್ನು ಓದಬೇಕಂತ. ಈಗ ಅದನ್ನೆಲ್ಲ ಏನು ನೆಸಸರಿ ಇಲ್ಲ. ಒಂದು ನೀವು ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ಓದಿದ್ರೆ 2 ಎಕ್ಸಾಮ್ ನೀಟಾಗಿ ಅಟೆಂಡ್ ಮಾಡಬಹುದು. ದ ಸ್ಯಾಲ್ರಿ ಈಸ್ ರಿಯಲಿ ಗುಡ್. ಸೊ ಯು ಅಪ್ಲೈ ಫಾರ್ ಬೋತ್ ಆಫ್ ದೆಮ್ ಇಫ್ ಯು ಆರ್ ಎಲಿಜಿಬಲ್, ಡೋಂಟ್ ಮಿಸ್ ಔಟ್. ಓಕೆ, ಸೊ ಇದು ತಿಳಿತಲ್ಲ, ಇದರಂತೂ ಏನು ಕನ್ಫ್ಯೂಷನ್ ಇಲ್ಲ, ನಿರ್ದಿಷ್ಟ ಪೇಪರ್ ಅಂತೈತಿ. ಈಗ ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಾರ ನೋಡ್ರಿ. ಸೊ 1/4 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಫಾರ್ ಎವ್ರಿ ಕ್ವಶನ್, ಲೈಕ್ 25%.
ಸೊ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅಥವಾ 0.25 ಅಂತ ಕನ್ಸಿಡರ್ ಮಾಡಿರಿ. ಆಮೇಲೆ ಇದನ್ನೊಂದು ಹೊಸದು ಇಂಟ್ರಡ್ಯೂಸ್ ಮಾಡ್ಯಾರು, ಇಷ್ಟು ದಿವಸ ಎಕ್ಸಾಮ್ ಒಳಗೆ ಮಾಡಿರಲಿಲ್ಲ, ಅದು ಇದು ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡ್ಯಾರು. 5ನೇ ಆಯ್ಕೆ 5th ಆಪ್ಷನ್ ಕೊಟ್ಟಿರ್ತಾರೆ. OMR ಮಾರ್ಕ್ ಒಳಗೆ 4 ಇರೋದಿಲ್ಲ, ABCD ಇರೋದಿಲ್ಲ, 5th ಒಂದು ಇರುತ್ತೆ. ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡ್ಬೇಕಂದ್ರೆ, ನಾವು ಯಾವುದೂ ಆಪ್ಷನನ್ನು ಮಾರ್ಕ್ ಮಾಡಲಿಲ್ಲ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ನನಗೆ ಈಗ ನೋಡಿರಿ ಮಾರ್ಕ್ ಮಾಡಿದ್ವಿ ಅಂದ್ರೆ ನಮಗೆ ನೆಗೆಟಿವ್ ಮಾರ್ಕಿಂಗ್ ಬರೋದೈತೆ ಗೊತ್ತೈತಿ. ಸೊ ನನಗೆ ಅದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ. ಸೊ ಆ ಟೈಮ್ ಒಳಗೆ ನಾನು ಏನು ಮಾಡ್ತಿದ್ನಿ, ನಾನು ಮಾರ್ಕ್ ಮಾಡ್ತಿರ್ಲಿಲ್ಲ. ಬಟ್ ಇವ್ರು ಏನು ಹೇಳಕತ್ತಾರಂದ್ರೆ ಕಂಪಲ್ಸರಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದು 5th ಆಪ್ಷನನ್ನು ಮಾರ್ಕ್ ಮಾಡಲೇಬೇಕು. ಅಂದ್ರೆ ಪ್ರತಿಯೊಂದು ಕ್ವಶನ್ ಒಳಗೆ OMR ಆನ್ಸರ್ಸ್ ಒಳಗೆ ಮಾರ್ಕ್ ಅನ್ನೋದು ಇರಲೇಬೇಕು, ಬ್ಲ್ಯಾಂಕ್ ಇರಬಾರ್ದು. ಸೊ ಬ್ಲ್ಯಾಂಕ್ ಇದ್ರೆ ಏನಾಕೈತಿ ಅಂತ ಮೆನ್ಷನ್ ಮಾಡ್ಯಾರ ಅವರು. ಬ್ಲ್ಯಾಂಕ್ ಇತ್ತಂದ್ರೆ ನಿಮ್ಗೆ 1/4 ನೆಗೆಟಿವ್ ಮಾರ್ಕಿಂಗ್ ಮಾಡ್ತಾರಂತ. ತಿಳಿತಲ್ಲ? ಈಗ ಒಂದು ಕ್ವಶನ್ ಐತಿ, ನನಗೆ ಅದು ಕ್ವಶನ್ಗೆ ಆಪ್ಷನ್ ಗೊತ್ತಿಲ್ಲ. ಸೊ ನನಗೆ ಆನ್ಸರ್ ಅದನ್ನು ಬ್ಲ್ಯಾಂಕಾಗಿ ಬಿಡಬಾರ್ದು, ನಾನು 5th ಆಪ್ಷನ್ ಕಂಪಲ್ಸರಿ ಮಾರ್ಕ್ ಮಾಡಲೇಬೇಕು. ನಾನು ಮಾರ್ಕ್ ಮಾಡಿದ್ರೆ ನನಗೆ 1/4 ನೆಗೆಟಿವ್ ಮಾರ್ಕಿಂಗ್ ಆಗೋದಿಲ್ಲ. ನಾನು ಮಾರ್ಕ್ ಮಾಡಲಿಲ್ಲ ಅಂದ್ರೆ 1/4 ನೆಗೆಟಿವ್ ಮಾರ್ಕಿಂಗ್ ಆಗ್ತೈತಿ. ಸೊ ಅದಕ್ಕೆ ಇವ್ರೇನು ಹೇಳಾರಂದ್ರೆ, ಬೆಲ್ ಆದಮೇಲೆ 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಅವ್ರು ನಿಮಗೆ ಎಕ್ಸಾಮ್ ಹಾಲ್ದಾಗ. ಸೊ ಆ ಟೈಮ್ ಒಳಗೆ ನೀವು ಯಾವುದ್ಯಾವುದು ಆಪ್ಷನ್ಸನ್ನು ಮಿಸ್ ಮಾಡಿರ್ತಾರಲ್ಲ ಅದನ್ನು ಮಾರ್ಕ್ ಮಾಡ್ಕೊತ ಹೋಗಬೇಕು. ಸೊ ಇದೊಂದು ನಮಗೆ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಆಯಿತು. ಇಷ್ಟು ದಿವಸ ನಮ್ಗೆ ಇದು ವಿ ಆರ್ ನಾಟ್ ಯೂಸ್ ಟು ದ್ಯಾಟ್. ಸೊ ಇದನ್ನೊಂದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಆಯಿತು. ಸೊ ಅದ್ರ ಸಂಬಂಧ ನಾವು ಅದನ್ನು ಮಾರ್ಕ್ ಮಾಡೋದು ಹ್ಯಾಬಿಟನ್ನು ನಾವು ಇಟ್ಕೋಬೇಕು. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನಾವು ಏನು ಮಾಡ್ತೀವಿ, ಲೈಕ್ ಎಕ್ಸಾಮ್ ಫ್ಯೂ ಡೇಸ್ ಬಿಫೋರ್ ಇದ್ದ ಟೈಮ್ದಾಗ ನಾವು ಒಂದು ಮಾಕ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಸ್ಟ್ಯಾಂಡ್ ಪಾಯಿಂಟ್ದಿಂತ. ಸೊ ಅದರೊಳಗೆ ಈ ಪ್ಯಾಟರ್ನ್ ನಾವು ಮೇಂಟೈನ್ ಮಾಡೋಣ, ಲೈಕ್ 5 ಆಪ್ಷನ್ಸ್ ಇದ್ದಿದ್ದು ಪ್ಯಾಟರ್ನು. ಸೊ ದ್ಯಾಟ್ ಅದು ಒಂದು 2-3 ಎಕ್ಸಾಮ್ ಕಂಡಕ್ಟ್ ಮಾಡೋಣ ಆ ಟೈಮ್ದಾಗ. ಸೊ ಅದನ್ನು ಕಂಡಕ್ಟ್ ಮಾಡಿದ್ವಿ ಅಂದ್ರೆ ನೀವು ಆ ಟೈಪ್ ಆಫ್ ಪ್ಯಾಟರ್ನ್ ನೀವು ಯೂಸ್ ಟು ಆಗ್ತೀರಿ. ಸೊ ಇದೇನು ಪ್ಯಾಟರ್ನ್ ಕೊಟ್ಟಾರಲ್ಲ, 300 ಮಾರ್ಕ್ಸು ಫಾರ್ AE ಆ್ಯಂಡ್ 100 ಮಾರ್ಕ್ಸ್ ಫಾರ್ JE ನೆಗೆಟಿವ್ ಮಾರ್ಕಿಂಗ್, ಇದು ಏನೈತಲ್ಲ ಸೇಮ್ ಪ್ಯಾಟರ್ನ್ದನ ಒಂದು ಆಫ್ಲೈನ್ ಪೇಪರ್ ಕಂಡಕ್ಟ್ ಮಾಡೋಣ. ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಇಂಥವಕ್ಕೆಲ್ಲ ಯಾವುದಕ್ಕೂ ನೀವು ವಿಚಾರ ಮಾಡಬೇಡ್ರಿ, ಜಸ್ಟ್ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್, ದ್ಯಾಟ್ಸ್ ಇಟ್. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತಿಳಿತಲ್ಲ? ಇದೊಂದು ನೆಗೆಟಿವ್ ಇವ್ಯಾಲ್ಯೂಯೇಷನ್ ಆಯಿತು. ಸೊ ಮೋಸ್ಟ್ಲಿ ಎಲ್ಲ ನಾನು ಕವರ್ ಮಾಡಿದ್ನಿ ಇನ್ಫಾರ್ಮೇಷನ್. ಆಮೇಲೆ ರಿಸರ್ವೇಷನ್ಸ್ ಇರ್ತಾವೆ, ಲೈಕ್ ಕನ್ನಡ ಮೀಡಿಯಮ್, ರೂರಲ್, ಆಮೇಲೆ ಗರ್ಲ್ ಕ್ಯಾಂಡಿಡೇಟ್, ಸೊ ಇವೆಲ್ಲ ಇರ್ತಾವೆ. ಸೊ ಮೋಸ್ಟ್ಲಿ ಎಲ್ಲ ಮುಗಿಯತೆಗಿದೆ. ಓಕೆ, ಸೊ ಇದು ಎಂಟೈರ್ ನೋಟಿಫಿಕೇಷನ್ ನೋಡಿದ್ವಿ ಅಂದ್ರೆ ನಾವು ಇದ್ರೊಳಗೆ ಅವರು ನಮಗೆ ಸಿಲೆಬಸ್ ಕೊಟ್ಟಿಲ್ಲ. ಸೊ ಈಗ ನಾನು ನಿಮಗೆ ಏನು ಮಾಡ್ತೀನಂದ್ರೆ BWSSBದು ಏನು ಎಕ್ಸಾಮ್ ಆಗಿತ್ತಲ್ಲ, ಸೊ ಫಸ್ಟು ಅದರದ್ದು ನಾನು ಸಿಲೆಬಸ್ ತೋರಿಸ್ತೀನಿ. 2019 ಒಳಗೆ ಎಕ್ಸಾಮ್ ಆಗಿದ್ದು. ಸೊ ನಮಗೊಂದು ಐಡಿಯಾ ಬರ್ತೈತಿ. ಓಕೆ, ಸೊ ಐ ಕ್ಯಾನ್ ನಾಟ್ ಅಶ್ಯೂರ್ ಯು ದ್ಯಾಟ್ ದ ಸಿಲೆಬಸ್ ರಿಮೇನ್ಸ್ ಸೇಮ್, ಇಟ್ ವೇರೀಸ್. ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ಇಷ್ಟ. ಓಕೆ, ಸೊ ಬಿಲ್ಡಿಂಗ್ ಮಟೀರಿಯಲ್ಸ್ ಇತ್ತು ಅವಾಗ. ಸೊ ಇವೆಲ್ಲ ಟಾಪಿಕ್ಸ್ ಇದ್ವು. ಆಮೇಲೆ RCC ಇತ್ತು. ಜಸ್ಟ್ ಪಾಸ್ ಮಾಡ್ಕೊತ ನೋಡ್ಕೊತ ಹೋಗ್ರಿ ಡೀಟೇಲಾಗಿ. ಆಮೇಲೆ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್, ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕಾಂಕ್ರೀಟಿಂಗ್ ಎಕ್ವಿಪ್ಮೆಂಟ್. ಅಂದರೆ ಇಲ್ಲೇನೈತಿ ನಿಮ್ಗೆ CTM ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಐತಿ, ಕಾಂಕ್ರೀಟ್ ಟೆಕ್ನಾಲಜಿನೂ ಐತಿ ಇದ್ರೊಳಗೆ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿನೂ. ಸೊ ಇದ್ರೊಳಗೆ ಏನೈತೆ ಅಂದ್ರೆ ಅವ್ರದ್ದು ಬಿಲ್ಡಿಂಗ್ ಮಟೀರಿಯಲ್ಸ್ ಐತಿ. ಓಕೆ, ಸೊ ಆಮೇಲೆ ಓಪನ್ ಚಾನಲ್ ಫ್ಲೋ, ಫ್ಲೂಯಿಡ್ ಮೆಕ್ಯಾನಿಕ್ಸ್. ಸೊ ಇದಿತ್ತು ಸಿಲೆಬಸ್ ಅವಾಗ. ಹೈಡ್ರಾಲಿಕ್ ಮಷೀನ್ಸ್ ಆ್ಯಂಡ್ ಪಂಪ್ಸ್, ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಆ್ಯಂಡ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್, ದಟ್ ಈಸ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಕಂಬೈಂಡ್ ಇತ್ತು. ಆಮೇಲೆ ಫೌಂಡೇಶನ್ ಇಂಜಿನಿಯರಿಂಗ್ ಇತ್ತು ಅವಾಗ. ಓಕೆ, ದ್ಯಾಟ್ ಈಸ್ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ಸಾಯಿಲ್ ಮೆಕ್ಯಾನಿಕ್ಸ್ ಇರಲಿಲ್ಲ, ಜಸ್ಟ್ ಫೌಂಡೇಶನ್ ಇಂಜಿನಿಯರಿಂಗ್ ಒಂದೇ ಇತ್ತು. ಆಮೇಲೆ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಇತ್ತು. ಸೊ ಈ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಒಳಗೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ನಮ್ಮದು ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್, ಸೊ ಎರಡು ಇನ್ಕ್ಲೂಡೆಡ್ ಇರ್ತೈತಿ. ಸೊ ಇಷ್ಟ ಸಿಲೆಬಸ್ ಇತ್ತು ಅವಾಗ. ಸೊ ಐ ಆಮ್ ನಾಟ್ ಶ್ಯೂರ್ ಈಗ ಇಷ್ಟ ಇರ್ತೈತೋ ಇಲ್ಲೋ ಅಂತಂದ ನಂಗೆ ಗೊತ್ತಿಲ್ಲ. ಸೊ ಅದ್ರ ಸಂಬಂಧ ನಾ ಏನು ಮಾಡೀನಿ ಅಂದರೆ ಇನ್ನೊಂದು ರೆಫರೆನ್ಸ್ ತೊಗೊಳ್ತಾನು. ನಾನು ನಿಮಗೆ ಆಗಲೇ ಹೇಳಿದ್ನ KUWSDB ಅಂತಂದ 2024 ಒಳಗೆ ಆಗಿತ್ತದ ಎಕ್ಸಾಮು. ಸೊ ಅದರದ್ದು ಸಿಲೆಬಸ್ ನೋಡೋನು ಇಲ್ಲೇ. ಸೊ ಅವರು ಫಸ್ಟ್ ನೋಟಿಫಿಕೇಷನ್ ರಿಲೀಸ್ ಮಾಡಿದಾಗ VTU ಸಿಲೆಬಸ್ ಅಂತಂದು ರಿಲೀಸ್ ಮಾಡಿದರು. ಬಟ್ ಲೇಟ್ಲಿ ಆಫ್ಟರ್ ಫ್ಯೂ ಡೇಸ್ ಡೀಟೇಲ್ ಸಿಲೆಬಸ್ ರಿಲೀಸ್ ಮಾಡಿದರು. ಸೊ ಈ ಎಕ್ಸಾಮನ್ನು KEAದವ್ರು ಕಂಡಕ್ಟ್ ಮಾಡಿದರು. ಸೊ ಅದಕ್ಕೆ ಸ್ವಲ್ಪ ರೆಫರೆನ್ಸ್ ತೊಗೊಳ್ಳೋನು ಇಷ್ಟ. ಓಕೆ, ಸೊ ಇಲ್ಲೇ ಇದು ನಾವು ನೋಡಿದ್ವಿ ಅಂದರೆ ಇಲ್ಲೇ ನೋಡಿರಿ, ಬೇಸಿಕ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಐತಿ. ಆಮೇಲೆ ಬಿಲ್ಡಿಂಗ್ ಇಂಜಿನಿಯರಿಂಗ್ ಆ್ಯಂಡ್ ಸೈನ್ಸ್ ಐತಿ, ಸರ್ವೇಯಿಂಗ್ ಐತಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್, ದೆನ್ ಸ್ಟ್ರಕ್ಚರ್ಸ್ ಅಂದರೆ RCC ಸ್ಟೀಲ್ ಎಲ್ಲ ಇನ್ಕ್ಲೂಡ್ ಆಗಿರತ್ತೆ. ಇದು ಜಿಯೋ ಟೆಕ್ನಿಕಲ್ ಐತಿ, ದಟ್ ಈಸ್ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ಇದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಐತಿ. ಟ್ರಾನ್ಸ್ಪೋರ್ಟೇಷನ್ ಐತಿ. ಸೊ ಟ್ರಾನ್ಸ್ಪೋರ್ಟೇಷನ್ ಒಳಗೆ ಹೈವೇ ಇನ್ಕ್ಲೂಡ್ ಐತಿ, ರೈಲ್ವೆ ಇನ್ಕ್ಲೂಡ್ ಐತಿ, ದೆನ್ ಪೋರ್ಟ್ಸ್ ಹಾರ್ಬರ್ಸ್ ಆ್ಯಂಡ್ ಡಾಕ್ಸ್ ಇನ್ಕ್ಲೂಡ್ ಐತಿ, ಟನಲಿಂಗ್ ಇನ್ಕ್ಲೂಡ್ ಐತಿ. ಓಕೆ, ಏರ್ಪೋರ್ಟ್ ಒಂದು ಇಲ್ಲಿದ್ರೊಳಗೆ. ಆಮೇಲೆ ಹೈಡ್ರಾಲಜಿ ಐತಿ, ಇರಿಗೇಷನ್ ಐತಿ. ಸೊ ಇದೆಲ್ಲನೂ 2024 ಒಳಗಾಗಿತ್ತು. ಸೊ ಇದೇನಾರು ನಿಮಗೆ PDF ಬೇಕಂದ್ರೆ ಹೇಳ್ರಿ,
ಐ ಕ್ಯಾನ್ ಶೇರ್ ಇನ್ ದ ಅವರ್ ಟೆಲಿಗ್ರಾಮ್ ಚಾನಲ್. ಸೊ ಇದು ನಾವು ರೆಫರೆನ್ಸ್ ಇಟ್ಕೊಂಡು ಓಕೆನಾ. ಸೊ ಈಗ ನಿಮಗೆ ನಾನು ಇನ್ನೊಂದು ತೋರಿಸ್ತೀನೋ, ಇದು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡದ್ದು ಒಂದು ಎಕ್ಸ್ಪೆಕ್ಟೆಡ್ ನೋಟಿಫಿಕೇಷನ್ ವೆರಿ ಸೂನ್. ಸೊ ಇಲ್ಲಿ ನಾವು ಚೆಕ್ ಮಾಡೋದು ಸಹಾಯಕ ಪರಿಸರ ಅಧಿಕಾರಿ ಅಂತಂದ 82 ವೇಕನ್ಸೀಸ್ ಅದಾವಿಲ್ಲಿ. ಸೊ ಇಲ್ಲಿ ಲೈಕ್ ಸಹಾಯಕ ಪರಿಸರ ಅಧಿಕಾರಿ ಅಂದ್ರೆ ಮೇ ಬಿ ಲೈಕ್ BE ಸಿವಿಲ್ ಇಂಜಿನಿಯರ್ ಆರ್ BE ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ CTM. ಸೊ ನೋಡೋಣ ಅದು ಡೀಟೇಲ್ ನೋಟಿಫಿಕೇಶನ್ ಬರ್ತೈತಿ. ಬಟ್ ಅದನ್ನು ಹೇಳಿದ್ನಲ್ಲ, ಲೈಕ್ ನೋಟಿಫಿಕೇಶನ್ ಬಂದ ಮೇಲೆ ಗೊತ್ತಾಗ್ತೈತಿ. ಅದ್ರ ಸಂಬಂಧ ನಾವೇನು ಮಾಡೋಣ, ಇನ್ಸ್ಟೆಡ್ ಆಫ್ ಲೈಕ್ ಗೆಟಿಂಗ್ ಕನ್ಫ್ಯೂಸ್ಡ್, ಓಕೆ. ಸೊ ಇದು ಒಂದು KPSC ಸ್ಟ್ಯಾಂಡರ್ಡ್ ಸಿಲೆಬಸ್ ಐತಿ. ಸೊ ಈ ಸಿಲೆಬಸ್ಸನ್ನು ನಾವು ಪ್ರಿಪೇರ್ ಆದ್ವಿ ಅಂದ್ರೆ ನೀವು ನಾಳೆ ಯಾವ್ದು ಎಕ್ಸಾಮ್ ಬೇಕು ಅದು ಎಕ್ಸಾಮ್ ಅಟೆಂಡ್ ಮಾಡಬಹುದು. ಸೊ ಇದ್ರದ್ದು ನಾ ಡೀಟೇಲ್ ವೀಡಿಯೋನು ಮಾಡೀನಿ. ಸೊ ಇಲ್ಲಿ ನೋಡ್ರಿ ನಿಮಗೆ ಅದು ತೋರಿಸ್ತೀನಿ ನಾನು ಒಂದು ಡೀಟೇಲ್ ವೀಡಿಯೋ. ಓಕೆ, ವೆರಿ ರೀಸೆಂಟಾಗಿ ಮಾಡಿದ್ದೆ ನಾನು, ಜಸ್ಟ್ ಲಾಸ್ಟ್ ಮಂತನ ಕಂಪ್ಯಾರಿಸನ್ ಆಫ್ ಸಿಲೆಬಸ್ KPSC KEA. ಯಾಕಂದ್ರೆ ನೀವು ಏನು ಮಾಡ್ತೀರಂದ್ರೆ, ಈ ಫಾರ್ ಎಕ್ಸಾಂಪಲ್ ಈಗ ಇಲ್ಲೈತೆ ನೋಡ್ರಿ, ಇದು BWSSB. ಸೊ ಇಷ್ಟ ಸಿಲೆಬಸ್ ಬಂತಂದ್ರೂ ನೀವು ಈಗ ಎಕ್ಸಾಮ್ ಒಳಗೆ ಇಷ್ಟ ಪ್ರಿಪೇರ್ ಆಗ್ತೀರಿ. ಬಟ್ ನಾಳೆ ಯಾವುದೇ ಎಕ್ಸಾಮ್ ಈಗಿನ್ನೂ ಹೆಂಗೂ ಸಿಲೆಬಸ್ ಬಂದಿಲ್ಲ. ಸೊ ಯು ಸ್ಟಡಿ ಎವ್ರಿಥಿಂಗ್, ಇಟ್ ವಿಲ್ ಬಿ ಗುಡ್ ಫಾರ್ ಯು, ಓಕೆನಾ. ಸೊ ಇದನ್ನು ನೋಡ್ರಿ. ಸೊ ಅದಕ್ಕೆ ನೀಟಾಗಿ ಓದ್ರಿ. ಸೊ ದಿಸ್ ಇಸ್ ದ ಸಿಲೆಬಸ್. ಆಮೇಲೆ ಇದು ವಿಡಿಯೋ ಲಿಂಕ್ ಏನೈತಲ್ಲ ನಾನು ಅಟ್ಯಾಚ್ ಮಾಡಿರ್ತೀನೋ, ಓಕೆ, ಇನ್ ದ ಡಿಸ್ಕ್ರಿಪ್ಷನ್. ಸೊ ಇದು ವಿಡಿಯೋನು ಕ್ಲಿಕ್ ಮಾಡಿ ಡೀಟೇಲಾಗಿ ನೋಡಿರಿ. ಭಾಳ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಕಂಪ್ಯಾರಿಸನ್ ಆಫ್ ಸಿಲೆಬಸ್, ಓಕೆ. ಸೊ ನಾವು ಒಮ್ಮೆ ಗೌರ್ಮೆಂಟ್ ಎಕ್ಸಾಮ್ ಅಟೆಂಡ್ ಮಾಡ್ತೀವಂದ್ವಿ ಅಂದ್ರೆ, ಸೊ ಯು ಶುಡ್ ಬಿ ರೆಡಿ ಫಾರ್ ಎನಿಥಿಂಗ್ ಆ್ಯಂಡ್ ರೆಡಿ ಟು ಸ್ಟಡಿ ಎನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೊ ತಿಳಿತಲ್ಲ. ಸೊ ಇದ್ರದ್ದು ಲಿಂಕ್ ಇರ್ತೈತಿ, ಚೆಕ್ ಮಾಡಿರಿ ನೀವು, ಭಾಳ ಇಂಪಾರ್ಟೆಂಟ್ ಐತಿ. ಸೊ ನಾನು ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಕೊಟ್ಟೇನಿ ಅದರ್ ಎಕ್ಸಾಮ್ಸದ್ದು. ಸೊ ನಮ್ದು ಯೂಟ್ಯೂಬ್ ಚಾನಲ್ ಒಳಗೆ ಹೋಗ್ರಿ, ಚೆಕ್ ಮಾಡಿರಿ. ಆಮೇಲೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಆಗಲೇ, ಲೈಕ್ ನಮ್ಮದು ಕೋರ್ಸ್ ಒಳಗೆ ಎಲ್ಲಿ BWSSB ಕ್ವಶನ್ ಪೇಪರ್ ಐತಿ ಅನ್ನೋದು. ಸೊ ಈಗ ನಿಮ್ಗೆ ಎನಿ ಕನ್ಫ್ಯೂಷನ್ ಇತ್ತಂದ್ರೆ, ಮ್ಯಾಮ್ ನಾ ಯಾವ ಕೋರ್ಸ್ ಜಾಯ್ನ್ ಆಗಲ್ರಿ, ಇದು ಪ್ಲಸ್ಸು ಮ್ಯಾಕ್ಸು ಪ್ರೈಮ್ ಕೋರ್ಸು ಯಾವ ಸಿಲೆಬಸ್ಸು, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇದು ಪ್ಲಸ್ ಕೋರ್ಸ್ ನೀವು ಜಾಯ್ನ್ ಆದರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಸೊ ಇದು ಪ್ಲಸ್ ಕೋರ್ಸ್ ಒಳಗೆ ನಿಮ್ಗೆ ಇರ್ತಾವೆ ನೋಡಿರಿ, ಇದೇನು 22 ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸದ್ದು ವಿಡಿಯೋ ಲೆಕ್ಚರ್ಸ್ ಇರ್ತಾವೆ. ಸೊ ಇದನ್ನು ಜಾಯ್ನ್ ಆದರೆ ಸಫಿಷಿಯಂಟ್ ಐತೆ ನಿಮಗೆ. ಯು ಕ್ಯಾನ್ ಅಟೆಂಪ್ಟ್ ಎನಿ ಆಫ್ ದ ಎಕ್ಸಾಮ್ಸ್. ಸೊ ಇಲ್ಲಿ ನಾನು ನಿಮಗೆ ಕ್ವಶನ್ ಪೇಪರ್ಸ್ ತೋರಿಸ್ತೀನೋ. ನಾವು ಅರೌಂಡ್ 33 ಕ್ವಶನ್ ಪೇಪರ್ಸ್ ಕೊಟ್ಟಿವಿ ಪ್ರೀವಿಯಸ್ ಇಯರ್ಸದ್ದು. ಸೊ ಇಲ್ಲೈತೆ ನೋಡಿರಿ, ಚೆಕ್ ಮಾಡಿರಿ. ಇಲ್ಲೇ BWSSB AE 2019. ಸೊ ಈ ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿರಿ. ಎಕ್ಸಾಕ್ಟ್ಲಿ ಅದು ಒಂದೇ ಮಾಡ್ಕೊಂಡು ಎಕ್ಸಾಮ್ಗೆ ಹೋದ್ರೆ ಆಗೋದಿಲ್ಲ. ಸೊ ನಾವು ಯಾಕೆ ಕ್ವಶನ್ ಪೇಪರ್ಸ್ ಕೊಡ್ತೀವಿ ಅಂದರೆ, ಇವು ನಿಮಗೊಂದು ರೆಫರೆನ್ಸಿಗೆ ಇರತ್ತೆ, ಒಂದು ಐಡಿಯಾ ಇರತ್ತೆ, ಲೈಕ್ ಯಾವ ಟೈಪ್ ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು, KPSC ಯಾವ ಥರ ಮಾಡ್ತಾರೆ ಯೂಶ್ವಲಿ, KEAದವ್ರು ಯಾವ ಥರ ಮಾಡ್ತಾರಂತ. ಸೊ ನಿಮಗೆ ಅದು ಐಡಿಯಾ ಬರಲಿ ಅಂತಂದ್ರೆ ನಾನು ಇದನ್ನು ಲೈಕ್ ಡೀಟೇಲ್ ತೋರಿಸಿದ್ನಿ ನಾನು. ಆ ಕ್ವಶನ್ ಪೇಪರ್ ಚೆಕ್ ಮಾಡಿರಿ. ಸೊ ದಿಸ್ ವಿಲ್ ಬಿ ಲೈಕ್ ವೆರಿ ಮಚ್ ಯೂಸ್ಫುಲ್. ಡೋಂಟ್ ನೆಗ್ಲೆಕ್ಟ್ ಫಾರ್ ದ್ಯಾಟ್. ಯಾಕಂದ್ರೆ ಯಾರ್ಯಾರು ನೀವು ಕೋರ್ಸ್ ಜಾಯ್ನ್ ಆಗಿರ್ತಾರಲ್ಲ, ನೀವು ಬರೀ ವೀಡಿಯೋ ಲೆಕ್ಚರ್ಸ್ ಒಂದು ನೋಡಿ ಎಕ್ಸಾಮ್ ಬರೋಕ್ಕೆ ಹೋಗ್ತೀರಿ. ಸೊ ಅದಕ್ಕಿಂತ ನೀವು ಟೆಸ್ಟ್ ಸೀರೀಸ್ ನಾವೇನು ಕೊಟ್ಟಿರ್ತೀವೋ ಅದನ್ನು ಮಾಡಿರಿ. ಆಮೇಲೆ ಬೈ ಚಾನ್ಸ್ ನೀವು ಏನಾರು ಆಲ್ರೆಡಿ ಸ್ಟಡಿ ಮಾಡಿದ್ರಿ, ನಮ್ಮ ಕೋರ್ಸ್ ಜಾಯ್ನ್ ಆಗಿದ್ರಿ, ನನಗೆಲ್ಲ ಗೊತ್ತೈತ್ರಿ, ನಾನು ಮತ್ತು ವೀಡಿಯೋ ಲೆಕ್ಚರ್ಸ್ ನಂಗೆ ನೋಡೋಕೆ ಆಗೋದಿಲ್ಲ ಅಥವಾ ನೆಸಸರಿ ಇಲ್ಲ ಅನ್ನೋ ನಿಮ್ಗೆ ಫೀಲ್ ಇತ್ತಂದ್ರೆ, ಇದೊಂದು ಲೈಟ್ ಕೋರ್ಸ್ ಅಂತಂದ್ರೆ ನಾವು ರೀಸೆಂಟಾಗಿ ಲಾಂಚ್ ಮಾಡಿವು. ಸೊ ಇದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂದರೆ ಇದ್ರೊಳಗೆ ನಾವು ವಿಡಿಯೋ ಲೆಕ್ಚರ್ಸ್ ಕೊಟ್ಟಿಲ್ಲ. ಸೊ ಇದ್ರೊಳಗೆ 9000+ MCQs, ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಎಲ್ಲನೂ ಅದಾವು ಫಾರ್ ಅರೌಂಡ್ 13 ಸಬ್ಜೆಕ್ಟ್ಸ್ ಆರ್ 14 ಸಬ್ಜೆಕ್ಟ್ಸ್ ಮೇ ಬಿ ಬೈ ನಾವು ನೋಡೋಣ. ಎಸ್, 14 ಸಬ್ಜೆಕ್ಟ್ಸದ್ದು ಇಷ್ಟೆಲ್ಲ ಥರದ್ದು ಕ್ವಶನ್ಸ್ ಅದಾವೆ ನೋಡಿರಿ, ಇಲ್ಲಿ ಚೆಕ್ ಮಾಡಿರಿ ನೀವು. ಸೊ ಈಗ ಫಾರ್ ಎಕ್ಸಾಂಪಲ್ ಟನಲ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡಿದರೆ ಇಷ್ಟಕ್ಕೊಂದು ಕ್ವಶನ್ಸ್ ಅದಾವು. ಸೊ ಇದು ಟೆಸ್ಟ್ ಫಾರ್ಮ್ಯಾಟ್ದಾಗ ಇರ್ತೈತಿ. ಸೊ ದ್ಯಾಟ್ ಯಾಕಂದ್ರೆ ನಮಗೆ ಭಾಳ ಜನ ಲೈಕ್ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಮ್ಯಾಮ್ ನಾವು ಆಲ್ರೆಡಿ ಸ್ಟಡಿ ಮಾಡಿವು, ನಮಗೆ ಕ್ವಶನ್ಸ್ ಬೇಕು ಪ್ರಾಕ್ಟೀಸ್ಗೆ ಅಂದ್ಕೊಳ್ಳೆ ನಾವು ರೀಸೆಂಟಾಗಿ ಇದು ಪ್ಯಾಕೇಜ್ ಲಾಂಚ್ ಮಾಡಿದ್ದು. ಈಗ ಫಾರ್ ಎಕ್ಸಾಂಪಲ್ ಎನ್ವೈರ್ಮೆಂಟ್ ಸ್ಟಡೀಸ್ ಒಳಗೆ 900 ಕ್ವಶನ್ಸ್ ಅದಾವ. ಆಮೇಲೆ ಈಗ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ನಿಮಗೆ ತೋರಿಸ್ತಾನು 2100 ಕ್ವಶನ್ಸ್ ಅದಾವ. ಸೊ MCQ, ಡಿಸ್ಕ್ರಿಪ್ಟಿವ್ ಇಷ್ಟು ನೀವು ಮಾಡಿದಾರಂದ್ರೆ ಯು ಕ್ಯಾನ್ ಅಟೆಂಪ್ಟ್ ಎನಿ ಎಕ್ಸಾಮ್. ಐ ಆಮ್ ಟೆಲಿಂಗ್ ಯು, ಲೈಕ್ ವೆದರ್ ಇಟ್ ಈಸ್ ಫ್ರಮ್ KEA, KPSC, SSC, JEE, RRB. ಸೊ ಯಾವ್ದು ಎಕ್ಸಾಮ್ ಇದ್ರೂ ವೆದರ್ ಇಟ್ ಈಸ್ MCQ, ಡಿಸ್ಕ್ರಿಪ್ಟಿವ್ ಆರ್ JEE ಆರ್ AE, ಯು ಕ್ಯಾನ್ ಅಟೆಂಪ್ಟ್ ಎನಿ ಆಫ್ ದ ಎಕ್ಸಾಮ್ಸ್. ಸೊ ಇದು ಭಾಳ ಇಂಪಾರ್ಟೆಂಟ್ ಕೋರ್ಸ್ ಲಾಂಚ್ ಮಾಡಿವು. ಸೊ ಇದನ್ನು ನೀವು ಟ್ರೈ ಮಾಡಬಹುದು ಬೇಕಂದ್ರೆ. ಐ ಥಿಂಕ್ ಐ ಶೇರ್ಡ್ ಆಲ್ ದ ಇನ್ಫಾರ್ಮೇಷನ್ ನಾವು. ಓಕೆ, ಸೊ ನೋಟಿಫಿಕೇಷನ್ ಡೀಟೇಲ್ಸು ಶೇರ್ ಮಾಡೀನಿ. ಆಮೇಲೆ ಯಾವಾಗ ಅವರು ಲೈಕ್ ಅಫಿಷಿಯಲ್ KEA ವೆಬ್ಸೈಟ್ ಒಳಗೆ ಇದು ಸಿಲೆಬಸ್ ರಿಲೀಸ್ ಮಾಡ್ತಾರಲ್ಲ, ಅಗೇನ್ ಐ ವಿಲ್ ಮೇಕ್ ವಿಡಿಯೋ ಆನ್ ದ್ಯಾಟ್. ಆ್ಯಂಡ್ ಮೇ ಬಿ ಲೈಕ್ ಐ ವಿಲ್ ಡೂ ದ ಕ್ವಶನ್ ಪೇಪರ್ ಅನಾಲಿಸಿಸ್ ಆಫ್ 2019. ಸೊ ಅವಾಗೇನು ಕ್ವಶನ್ ಪೇಪರ್ ಆಗಿತ್ತಲ್ಲ, ಎಕ್ಸಾಮ್ ಕಂಡಕ್ಟ್ ಆಗಿತ್ತಲ್ಲ, ಇದು BWSSBದು ಆಮೇಲೆ KUWSSBದು. ಸೊ ಅದರ ಒಂದು ಸ್ವಲ್ಪ ವೇಟೇಜ್ ಅನಾಲಿಸಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನಥಿಂಗ್ ರಿಮೇನ್ಸ್ ಸೇಮ್, ಜಸ್ಟ್ ಟು ಗೆಟ್ ಸಮ್ ಐಡಿಯಾ. ಯಾಕಂದ್ರೆ ನೀವು ನನಗೆ ಕೇಳ್ತೀರಿ ಈಗ
ಆಬ್ವಿಯಸ್ಲಿ ಈಗ ನೋಟಿಫಿಕೇಶನ್ ಒಂದು ವೀಡಿಯೋ ನೋಡಿದ ತಕ್ಷಣ ನೀವು ಕಾಲ್ ಮಾಡ್ತೀರಿ, ಕೇಳ್ತೀರಿ ಮ್ಯಾಮ್ ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟು, ಯಾವ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ಸ್ ನಾವು ಸ್ಕಿಪ್ ಮಾಡ್ಬೋದು, ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಒಳಗೆ ಯಾವ ಟಾಪಿಕ್ಸ್ನ ಸ್ಕಿಪ್ ಮಾಡ್ಬೋದು. ಸೊ ಇಷ್ಟೆಲ್ಲ ನೀವು ಕ್ವಶನ್ಸ್ ಕೇಳ್ತೀರಿ. ಅದ್ರ ಸಂಬಂಧನ ನಾನು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾನೋ ಒಂದು ನಿಮಗೆ ಡೀಟೇಲ್ ಐಡಿಯಾ ಸಿಗ್ತೈತಿ. ಓಕೆನಾ? ಸೊ ಐ ಥಿಂಕ್ ದಿಸ್ ವಿಡಿಯೋ ಗಾಟ್ ಲಿಟಲ್ ಲಾಂಗ್ ಬಟ್ ಮೇ ಬಿ ಲೈಕ್ ಇಟ್ ವಾಸ್ ವರ್ತ್. ಓಕೆ, ಸೊ ಮತ್ತು ನಿಮ್ಗೆ ಎನಿ ಡೌಟ್ಸ್ ಇತ್ತಂದ್ರೂ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆನ್ 9916085858. ಕಾಲು ಮಾಡಿರಿ. ನನಗೇನಾದರೂ ಬೈ ಚಾನ್ಸ್ ರಿಸೀವ್ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ಯು ಜಸ್ಟ್ ಡ್ರಾಪ್ ಅ ವಾಟ್ಸ್ಆ್ಯಪ್ ಮೆಸೇಜ್ ಲೈಕ್ ವಾಟ್ ಎವರ್ ಡೌಟ್ ಯು ಹ್ಯಾವ್ ಆರ್ ಇಫ್ ಯು ನೀಡ್ ದ ಡೀಟೇಲ್ಸ್ ಆಫ್ ದ ಕೋರ್ಸಸ್. ಸೊ ನಾನು ಅದು ಮೆಸೇಜ್ ನೋಡಿದ ತಕ್ಷಣ ಐ ವಿಲ್ ರೆಸ್ಪಾಂಡ್ ಬ್ಯಾಕ್. ಓಕೆ, ಸೊ ಇಟ್ ಮೇ ಟೇಕ್ ಲೈಕ್ 2 hours 3 hours ವಾಟ್ ಎವರ್ ಇಸ್ ದರ್, ಡೋಂಟ್ ವರಿ ಅಬೌಟ್ ದ್ಯಾಟ್. ನಾನು ರಿಪ್ಲೈ ಮಾಡ್ತೀನಿ. ಆಮೇಲೆ ಯಾರ್ಯಾರು ರೀಸೆಂಟಾಗಿ ನೀವು ಜಾಯ್ನ್ ಆಗಿರಲ್ಲ, ಡಿಸ್ಕೌಂಟ್ ಇದ್ದ ಟೈಮ್ದಾಗ ಭಾಳ ಜನ ಜಾಯ್ನ್ ಆಗಿರಿ. ಸೊ ನಿಮಗೆ ಏನಾದರೂ ಈಗ ನಾನು ಮತ್ತೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಏನಾರು ರೀಫಾರ್ಮ್ಯುಲೇಟ್ ಮಾಡೋದಿತ್ತಂದ್ರೆ ಇಫ್ ಯು ವಾಂಟ್ ಮೀ ಟು ಡಿಸ್ಕಸ್ ಜಸ್ಟ್ ಡ್ರಾಪ್ ಅ ವಾಟ್ಸ್ಆ್ಯಪ್ ಮೆಸೇಜ್ ಟು ಮೀ ಆನ್ 9916085858. So we will be discussing and you can study accordingly. So saying this, all the very best for the preparation.